ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾಷಿಕೆ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದ್ರೆ 3/11/2025ರಿಂದ 9/11/2025ವರೆಗೂ ನಡೆಯುವಂತಹ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ಗ್ರಹಗಳು ಅನ್ನೋದನ್ನ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ, ನೋಡಿ, ಈ ವಾರದಲ್ಲಿ ನಿಮ್ಮ ಲಗ್ನಾಧಿಪತಿ ಅಥವಾ ರಾಶಾಧಿಪತಿ ಆಗಿರುವಂತಹ ಕುಜ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು ಅಥವಾ ದಿಢೀರ್ ಅಂತ ಯಾವ್ದಾದ್ರು ಕೆಲವೊಂದು ಅನಿರೀಕ್ಷಿತ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು, ಯಾವ್ದಾದ್ರು ಹಣ ಬರುವಂತದ್ದಾಗಿರ್ಬೋದು ಅಥವಾ ಅಧಿಕವಾದ ಖರ್ಚುಗಳಾಗುವಂಥದ್ದು, ಈ ರೀತಿಯೆಲ್ಲ ಕೆಲವೊಂದು ಸಮಸ್ಯೆಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗೆ ನಿಮ್ಮ ವ್ಯಾಪಾರದಲ್ಲೂ ಕೂಡ ಒಂದು ದಿವಸ ಇದ್ದಂಗೆ ವ್ಯಾಪಾರ ಇನ್ನೊಂದು ದಿವಸ ಇರೋದಿಲ್ಲ. ಈ ರೀತಿ ಸ್ವಲ್ಪ ಏರುಪೇರುಗಳಾಗುವಂತ ಸಾಧ್ಯತೆಗಳಿರುತ್ತೆ. ಹಾಗೆ ಸೂರ್ಯನು ನಿಮ್ಮ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಅದು ನೀಚ ಸ್ವಭಾವದಲ್ಲಿ ಇರೋದ್ರಿಂದ, ನೀಚ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ದಂಪತಿಗಳ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಾಗುವಂಥದ್ದು, ಮಾತುಕತೆಗಳಾಗುವಂಥದ್ದು ಅಥವಾ ಸ್ವಲ್ಪ ಏನಾದ್ರು ಮುನ್ಸಾಟ ಆಗುವಂಥದ್ದು, ಈ ರೀತಿ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ನೀವೇ ತಾಳ್ಮೆ ವಹಿಸ್ಕೊಂಡು ಮನೆಯಲ್ಲಿ ಎಲ್ಲರ ಜೊತೆ ಸ್ವಲ್ಪ ಶಾಂತ ರೀತಿಯಿಂದ ಮಾತಾಡೋದ್ರಿಂದ ಬರುವಂತ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ನಿಮ್ಮ 2ನೇ ಮನೆಯ ಅಧಿಪತಿ ಆಗಿರುವಂತಹ ಶುಕ್ರ ಕೂಡ 7ನೇ ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಲಗ್ನನೇ ನೋಡ್ತಾ ಇರೋದ್ರಿಂದ ಸ್ವಲ್ಪ ಹಣಕಾಸಿನ ವ್ಯವಹಾರದಲ್ಲಿ ಒಂದ್ ಸ್ವಲ್ಪನಾದ್ರೂ ನಿಮ್ಗೆ ಸುಧಾರಿಕೆ ಬರುತ್ತೆ. ಅಂದ್ರೆ ನಿಮ್ಮ ವ್ಯಾಪಾರದಲ್ಲಿ ಒಂಚೂರು ಅಭಿವೃದ್ಧಿ ಆದ್ರೂ ಅಥವಾ ಹಣಕಾಸುಗಳು ಎಷ್ಟೇ ಬರ್ತಾ ಇದ್ರು ಕೂಡ ಖರ್ಚು ಕೂಡ ನಿಮ್ಗೆ ಅಷ್ಟೇ ಆಗ್ತಾ ಇರುತ್ತೆ. ಖರ್ಚಿನ ಕಡೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ. ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಶನಿಯ ಒಂದು ನೇರ ಸಂಚಾರ ಆದ ನಂತರ ಸ್ವಲ್ಪ ನಿಮ್ಗೆ ಅಧಿಕವಾದ ಖರ್ಚುಗಳಾಗುವಂಥದ್ದು, ಅನಿರೀಕ್ಷಿತವಾದ ಖರ್ಚು ಬರುವಂತದ್ದು, ಈ ರೀತಿ ಎಲ್ಲ ಆಗುತ್ತೆ. ಹಾಗಾಗಿ ಬರುವಂತ ಒಂದು ಹಣದಲ್ಲಿ ಸ್ವಲ್ಪನಾದ್ರೂ ಉಳಿತಾಯ ಮಾಡ್ಕೊಬೇಕಾಗುತ್ತೆ ಅಥವಾ ಏನೆಲ್ಲ ಮುಂದಕ್ಕೆ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋ ಪ್ಲಾನಿಂಗ್ಸ್ ನ ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಮುಂದಕ್ಕೆ ಬಾಗುವಂತ ಕೆಲವು ನೆಗೆಟಿವಿಟಿನ ತಪ್ಪಿಸ್ಕೊಬಹುದು. ಗುರುವು ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮನೆಯ ವಾತಾವರಣದಲ್ಲಿ ಸ್ವಲ್ಪನಾದ್ರೂ ಸುಧಾರಿಕೆ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲದಲ್ಲಿ ನಿಮ್ಗೆ ಸ್ವಲ್ಪ ಸಮಸ್ಯೆಗಳಿದ್ರೂ ಕೂಡ ಇನ್ ಮುಂದಕ್ಕೆ ಗುರುವಿನ ಒಂದು ಸಂಚಾರದಿಂದ ನಿಮ್ಗೆ ಸ್ವಲ್ಪ ಮನೆಯಲ್ಲಿ ಸುಧಾರಣೆ ಆಗುವಂತದ್ದು, ಪ್ರೀತಿ ವಿಶ್ವಾಸನ ಗಳಿಸುವಂತದ್ದು ಅಥವಾ ಎಲ್ಲಾರ ಜೊತೆನಲ್ಲಿ ನಗ್ನಗ್ತಾ ಮಾತಾಡ್ಕೊಂಡು ಕಾಲ ಕಳೆಯುವಂಥದ್ದು, ಜೊತೆಗೆ ಭೂಮಿಗೆ ಸಂಬಂಧಪಟ್ಟಿದ್ದ ಏನಾದ್ರು ವ್ಯವಹಾರಗಳಿತ್ತು ಅಂದ್ರೆ ಅದನ್ನ ಮುಗಿಸ್ಕೊಳ್ಳುವಂಥದ್ದು, ಹಾಗೆ ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಕೂಡ ನೀವು ಬಗೆಹರಿಸ್ಕೊಳ್ಳುವಂತ ಒಂದು ಸಮಯ ಇದಾಗಿರುತ್ತೆ. ಹಾಗೆ ನಿಮ್ಮ ತಾಯಿ ಜೊತೆನಲ್ಲಿ ಒಂದು ಪ್ರೀತಿ ವಿಶ್ವಾಸನ ಗಳಿಸುವಂತದ್ದು, ಈ ರೀತಿ ಎಲ್ಲ ಆಗುವಂತ ಒಂದು ದಿನ ಆಗಿರುತ್ತೆ. ಯಾಕಂದ್ರೆ ಗುರು ತುಂಬಾ ಉಚ್ಚವಾಗಿ ಕುತ್ಕೊಂಡಿದ್ದಾನೆ. ಆದ್ರೆ ನಿಮ್ಗೆ ಅದು 12ನೇ ಮನೆ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಒಂಚೂರು ನಿಮ್ಗೆ ಒಂದು ಇರುಸು ಮುರುಸು ಆಗೋದ್ರಿಂದ 50-50 ನಿಮ್ಗೆ ಸ್ವಲ್ಪ ತಾಯಿ ಜೊತೆನಲ್ಲಿ ಪ್ರೀತಿ ವಿಶ್ವಾಸನೂ ಅಷ್ಟು ಚೆನ್ನಾಗಿರುತ್ತೆ, ಹಂಗೆ ಜಗಳನೂ ಆಗ್ತಾ ಇರುತ್ತೆ. ಈ ರೀತಿ ಆಗುವಂತ ವಾರಗಳಾಗಿರುತ್ತಿದ್ದು. ನಿಮ್ಮ 5ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಮಕ್ಕಳ ಆರೋಗ್ಯದಲ್ಲಿ ಒಂಚೂರು ಏರುಪೇರು ಆಗುವಂತದ್ದು ಅಥವಾ ಸ್ವಲ್ಪ ಅವರಿಂದ ಮನಸ್ಸಿಗೆ ನೋವಾಗುವಂತದ್ದು, ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಮಕ್ಕಳ ಆರೋಗ್ಯದ ಕಡೆ ಒಂಚೂರು ಗಮನ ಕೊಟ್ಕೊಳ್ಳಿ. ಅಥವಾ ಅವ್ರೇನಾದ್ರು ಶಾಲೆಗೆ ಹೋಗ್ತಾ ಇದ್ರೆ ಸ್ವಲ್ಪ ಮಾರ್ಕ್ಸ್ ಅಲ್ಲಿ ಏನಾದ್ರು ಕಮ್ಮಿ ತೆಗಿಯುವಂತದ್ದು, ಈ ರೀತಿ ಆಗಬಹುದು. ಸೊ ನೀವು ಒಂಚೂರು ಅದ್ರ ಕಡೆ ಗಮನ ಕೊಡಿ. ಹಾಗೆ ಅದಕ್ಕೋಸ್ಕರ ನೀವು ಬೇಜಾರ್ ಮಾಡ್ಕೊಳ್ಳೋದು, ವ್ಯಥ ಪಡೋದು ಮಾಡೋದು ಬೇಕಾಗಿಲ್ಲ. ಹಾಗೆ ನಿಮ್ಮ 12ನೇ ಮನೆಯಲ್ಲಿ ಶನಿಯ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕೆಲಸಗಳಲ್ಲಿ ಒಂಚೂರು ಲಾಸಸ್ ಆಗುವಂತದ್ದು ಅಥವಾ ಅಧಿಕವಾಗಿ ಖರ್ಚು ಆಗುವಂತದ್ದು, ಈ ರೀತಿ ಆಗೋ ಸಾಧ್ಯತೆಗಳಿರುತ್ತೆ. ಅದು ಇವಾಗ ಸದ್ಯಕ್ಕೆ ನಿಮ್ಗೆ ಹಿಮ್ಮುಖ ಸಂಚಾರದಲ್ಲಿ ಇರೋದ್ರಿಂದ ಇನ್ನು 11ನೇ ಮನೆಯ ಒಂದು ಪ್ರಭಾವಗಳನ್ನ ಬೀರ್ತಾ ಇರುತ್ತೆ. ಹಾಗಾಗಿ ವ್ಯಾಪಾರದಲ್ಲಿ ಒಂಚೂರು ಅಭಿವೃದ್ಧಿ ಎಲ್ಲ ಚೆನ್ನಾಗೇ ಇರುತ್ತೆ. ಆದ್ರೆ ಶನಿಯ ಸಂಚಾರದ ನಂತರ ಸ್ವಲ್ಪ ನಿಮ್ಗೆ ತೊಡಕುಗಳಾಗುವಂತ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಣದ ಉಳಿತಾಯದ ಕಡೆ ಗಮನ ಕೊಡ್ಬೇಕಾಗಿ ಬರುತ್ತೆ. ಇನ್ನು ರಾಹುವಿನ ಪ್ರಭಾವದಿಂದ ನಿಮ್ಗೆ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಒಂದು ಅಭಿವೃದ್ಧಿ ಚೆನ್ನಾಗೇ ಇರುತ್ತೆ. ಸ್ವಲ್ಪ ಹೊಸ ಹೊಸ ಕೆಲಸಗಳನ್ನ ಮಾಡ್ತಾ ಇರುವಂತದ್ದಾಗಿರ್ಬೋದು, ಏನಾದ್ರು ಹೊಸ ಹೊಸ ಪ್ಲಾನಿಂಗ್ಸ್ ನ ಮಾಡುವಂತದ್ದಾಗಿರ್ಬೋದು, ಈ ರೀತಿ ಎಲ್ಲ ಒಂದು ಶುಭವಾಗಿ ನೀವು ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇರ್ತೀರಾ. ಆದ್ರೆ ನೀವೇನಾದ್ರು ಫಾರಿನ್ ಟ್ರಿಪ್ಗೆ ಏನಾದ್ರು ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ ಅಥವಾ ಹೊರದೇಶಗಳಿಗೆ ಯಾವ್ದಾದ್ರು ಕೆಲಸದ ಮೇಲೆ ಹೋಗೋದು ಅಥವಾ ಎಜುಕೇಶನ್ ಪರ್ಪಸ್ ಹೋಗ್ತಾ ಇದ್ದೀರಾ ಅಂದ್ರೆ ಅದಕ್ಕೆಲ್ಲ ಒಂದು ಶುಭವಾದ ಒಂದು ವಾರ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ನೀವು ಈ ವಾರದಲ್ಲಿ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ನೋಡಕ್ ಹೋದ್ರೆ ಕೆಲವೊಂದು ನೀವು ಖರ್ಚಿನ ಉಳಿತಾಯ ಮಾಡ್ಕೊಬೇಕು, ಆರೋಗ್ಯದ ಕಡೆ ಒಂದ್ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ. ಮನೆಯವ್ರ ಜೊತೆನಲ್ಲಿ ಸ್ವಲ್ಪ ನೀವು ತಾಳ್ಮೆಯಿಂದ ವರ್ತನೆ ಮಾಡೋದ್ರಿಂದ ಈ ವಾರದಲ್ಲಿ ನಿಮ್ಗೆ ಏನೇ ನೆಗೆಟಿವಿಟಿ ಬಂದ್ರೋದನ್ನ ನೀವು ತಪ್ಪಿಸ್ಕೊಬಹುದು. ಸೊ ಈ ವಾರದಲ್ಲಿ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ನಿಮ್ಮ ಲಗ್ನಾಧಿಪತಿಯಾದ ಕುಜನ ಧ್ಯಾನ ಮಾಡುವಂತದ್ದಾಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕಣಗಲ ಹೂವನ್ನ ಅರ್ಪಿಸೋದಾಗಿರ್ಬೋದು, ಮತ್ತು ಶನಿಗೆ ಸಂಬಂಧಪಟ್ಟಂಗೆ ಎಳ್ಳಿನ ಖಾದ್ಯಗಳನ್ನ ಮಾಡಿ ಶನಿವಾರದ ದಿವಸ ಅದು ಸಂಜೆ 5 ಗಂಟೆಯ ನಂತರ ಯಾರಿಗಾದ್ರೂ ಅದನ್ನ ದಾನ ಕೊಡೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೋಬಹುದು. ಹಾಗೆ ಶುಕ್ರನ ಒಂದು ಪ್ರಭಾವ ಹಾಗೂ ಗುರುವಿನ ಒಂದು ಒಳ್ಳೆ ಪ್ರಭಾವಕ್ಕೋಸ್ಕರ ಗುರುಗಳ ಧ್ಯಾನ ಮಾಡೋದಾಗಿರ್ಬೋದು, ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಗೆ ಅದೃಷ್ಟಗಳು ಮತ್ತಷ್ಟು ಹೆಚ್ಚಾಗ್ತಾ ಇದೆ.
ಇನ್ನು ವೃಷಭ ರಾಶಿಯವರಿಗೆ ನಿಮ್ಗೆ ನಿಮ್ಮ ಒಂದು ರಾಶಾಧಿಪತಿ ಆಗಿರುವಂತಹ ಶುಕ್ರನು ನಿಮ್ಮ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ವಾರದಲ್ಲಿ ಸ್ವಲ್ಪ ನಿಮ್ಗೆ ಹಣಕಾಸಿನ ಸ್ವಲ್ಪ ತೊಂದರೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಹಾಗೆ ನೀವು ಏನದು ಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿ ಇರುತ್ತೆ. ಏನೇ ಆದ್ರೂ ನಿಮ್ಗೆ ಅದ್ರಲ್ಲಿ ಒಂದು ಯಶಸ್ಸಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ಹಾಗೆ ನೀವು ಏನಾದ್ರು ಲೋನ್ಗೆ ಅಪ್ಲೈ ಮಾಡಿದ್ದೀರಾ ಅಥವಾ ಹಣಕಾಸಿನ ಒಂದು ಸಹಾಯಕ್ಕೆ ಪರದಾಡ್ತಿದ್ದೀರಾ ಅಂದ್ರೆ ಅದಕ್ಕೂ ಕೂಡ ಒಂದು ಒಳ್ಳೆ ವಾರ ಅಂತಾನೆ ಹೇಳ್ಬೋದು. ಏನಾದ್ರು ಬ್ಯಾಂಕ್ ಗಳಲ್ಲಿ ಲೋನ್ಗೆ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು ಅಥವಾ ಲೋನ್ಗೆ ಪ್ರಯತ್ನ ಪಡುವಂತದ್ದಾಗಿರ್ಬೋದು ಅಥವಾ ಸಾಲ ತೀರ್ಸೋಕ್ಕೂ ಕೂಡ ಇದು ಒಂದು ಒಳ್ಳೆ ವಾರ ಅಂತಾನೆ ಹೇಳ್ಬೋದು. ಸೊ ಇದನ್ನ ನೀವು ಸದುಪಯೋಗ ಪಡಿಸ್ಕೊಬೇಕಾಗಿ ಬರುತ್ತೆ. ಹಾಗೆ ನಿಮ್ಮ 2ನೇ ಮನೆ ಅಧಿಪತಿ ಆಗಿರುವಂತಹ ಬುಧ ನಿಮ್ಮ 7ನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ. ಸೊ ಇದರಿಂದ ಏನ್ ನಿಮ್ಗೆ ಲಾಭ ಆಗುತ್ತೆ ಅಂತಂದ್ರೆ ಸ್ವಲ್ಪ ಹಣಕಾಸಿನ ಅರಿವು ಒಂಚೂರು ಜಾಸ್ತಿ ಆಗುವಂತದ್ದು ಅಥವಾ ನೀವೇನಾದ್ರು ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದರಲ್ಲಿ ಸ್ವಲ್ಪ ಯಶಸ್ಸು ಸಿಗುವಂತದ್ದು ಈ ರೀತಿ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಏನು 6ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇರೋದ್ರಿಂದನೂ ಕೂಡ ಅದು ನಿಮ್ಮ 4ನೇ ಮನೆ ಅಧಿಪತಿ ಆಗಿರೋದ್ರಿಂದ ತಾಯಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ. ಸೊ ಏನಾದ್ರೂ ಸ್ವಲ್ಪ ಏನು ಹೆಲ್ತ್ ಅಲ್ಲಿ ಹೆಚ್ಚು ಕಮ್ಮಿ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವ್ರ ಹೆಲ್ತ್ ನ ಚೆಕಪ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಅವ್ರ ಜೊತೆ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಮಾತಾಡೋದಾಗಿರ್ಬೋದು, ಈ ರೀತಿ ಸ್ವಲ್ಪ ಅವ್ರನ್ನ ನೀವು ಕೇರ್ ಮಾಡ್ಬೇಕಾಗಿ ಬರುತ್ತೆ. ಇನ್ನ ನಿಮ್ಮ 7ನೇ ಮನೆಯಲ್ಲಿ ಕುಜನ ಸಂಚಾರನೂ ಇರೋದ್ರಿಂದ ನಿಮ್ಗೆ 7ನೇ ಮನೆ ಅಧಿಪತಿನೂ ಕೂಡ ಕುಜನೇ ಆಗಿರೋದ್ರಿಂದ ನಿಮ್ಮ ಏನು ದಂಪತಿಗಳ ನಡುವಿನಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿನೂ ಇರುತ್ತೆ. ಹಾಗೆ ಸ್ವಲ್ಪ ಕೋಪತಾಪನೂ ಇರುತ್ತೆ. ಸೊ ನೀವೇ ಸ್ವಲ್ಪ ತಾಳ್ಮೆ ವಹಿಸ್ಕೊಂಡು ಮಾತಾಡೋದ್ರಿಂದ ಏನೇ ನೆಗೆಟಿವಿಟಿ ಬಂದ್ರು ಖಂಡಿತವಾಗ್ಲೂ ನೀವು ಅದನ್ನ ತಪ್ಪಿಸ್ಕೊಬಹುದು. ಇನ್ನ ರಾಹುವಿನ ಪ್ರಭಾವದಿಂದ ನಿಮ್ಗೆ ಒಂದು ಉತ್ತಮವಾದ ಫಲಗಳೇ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ, ವ್ಯಾಪಾರದಲ್ಲಿ ಒಳ್ಳೆ ಅಭಿವೃದ್ಧಿ ಆಗ್ತಾ ಇರುತ್ತೆ, ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡೋದೇ ಬೇಕಾಗಿಲ್ಲ. ಹಾಗೆ ನಿಮ್ಮ ಏನು ಶನಿಯ ಒಂದು ಪ್ರಭಾವದಿಂದ ಶನಿ 11ನೇ ಮನೆಯಲ್ಲಿ ಕುತ್ಕೊಂಡು ಸಂಚಾರ ಮಾಡ್ತಾ ಇರೋದ್ರಿಂದ ಅದ್ರಲ್ಲೂ ಕೂಡ ನಿಮ್ಗೆ ಒಂದು ಉತ್ತಮವಾದ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ. ಹಣಕಾಸಿನಲ್ಲಿ ಒಂದು ಅಭಿವೃದ್ಧಿ ಆಗುವಂತದ್ದು, ನೀವು ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಆ ಕೆಲಸದಲ್ಲಿ ನಿಮ್ಗೆ ಯಶಸ್ಸು ಆಗುವಂತದ್ದು, ಈ ರೀತಿ ಎಲ್ಲ ಒಂದು ಶುಭವಾದ ವಾರ ಅಂತಾನೆ ಹೇಳ್ಬೋದು. ಇನ್ನು ಗುರುವಿನ ಒಂದು ಸಂಚಾರದಿಂದಲೂ ಕೂಡ ನಿಮ್ಗೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲನೂ ಕೂಡ ಒಂದು ಉತ್ತಮವಾದ ವಾರ ಅಂತ ಹೇಳ್ಬೋದು. ನೀವೇನೇ ಕೆಲಸ ಮಾಡಿದ್ರು ಕೂಡ ಆ ಕೆಲಸಗಳು ಬೇಗ ಜನಗಳಿಗೆ ತಲುಪೋದಾಗಿರ್ಬೋದು, ಅದರಿಂದ ನಿಮ್ಗೆ ಅಭಿವೃದ್ಧಿ ಆಗುವಂತದ್ದಾಗಿರ್ಬೋದು, ಅದರಿಂದ ನಿಮ್ಗೊಂದು ಫೇಮಸ್ ಆಗುವಂತದ್ದಾಗಿರ್ಬೋದು, ಈ ರೀತಿ ಎಲ್ಲ ಒಂದು ಶುಭವಾದ ವಾರ ಅಂತಾನೆ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ವೃಷಭ ರಾಶಿಯವರಿಗೆ ಎಲ್ಲಾ ಕಡೆಯಿಂದನೂ ಒಂದು ಖುಷಿಯಾದ ಒಂದು ವಾತಾವರಣ ಖಂಡಿತವಾಗಿ ಇದ್ದೇ ಇರುತ್ತೆ. ಇನ್ನು ನಿಮ್ಮ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗುತ್ತೆ. ನಿಮ್ಮ ಆರೋಗ್ಯದ ಕಡೆನೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗೋ ಸಾಧ್ಯತೆಗಳಿರುತ್ತೆ. ಆರೋಗ್ಯನ ಒಂಚೂರು ನೋಡ್ಕೊಬೇಕಾಗಿ ಬರುತ್ತೆ. ಇನ್ನು ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನೀವು ಉಳಿತಾಯ ಮಾಡೋದಕ್ಕೂ ಕೂಡ ಈ ವಾರದಲ್ಲಿ ನೀವು ಏನಾದ್ರು ಒಂದು ಪ್ಲಾನಿಂಗ್ಸ್ ನ ಖಂಡಿತವಾಗ್ಲೂ ಮಾಡ್ತಾ ಇರ್ತೀರಾ. ಸೊ ಏನಾದ್ರು ನೀವು ವಾಹನಗಳನ್ನ ಅದು ಇದು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೂ ಕೂಡ ಒಂದು ಒಳ್ಳೆ ವಾರ ಅಂತಾನೆ ಹೇಳ್ಬೋದು. ಇನ್ನು ನೀವೇನ್ ಪರಿಹಾರ ಮಾಡ್ಕೊಬೇಕು, ನಿಮ್ಮ ಅದೃಷ್ಟ ಮತ್ತಷ್ಟು ಚೆನ್ನಾಗಾಗ್ಬೇಕು ಅಂತಂದ್ರೆ ಶುಕ್ರ ಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಶುಕ್ರಂಗೆ ಸಂಬಂಧಪಟ್ಟಿರುವಂತಹ ಏನು ಮುತ್ತೈದೆಯರಿಗೆ ಕರೆದು ಒಂದ್ ಸ್ವಲ್ಪ ಅರ್ಶನ ಕುಂಕುಮ ಮತ್ತೆ ಬ್ಲೌಸ್ ಪೀಸ್ ಆ ರೀತಿ ಕರೆದು ಶುಕ್ರವಾರ ದಿವಸ ಕೊಡೋದ್ರಿಂದ ಕೂಡ ನಿಮ್ಗೆ ಅದು ಉತ್ತಮವಾದ ಫಲ ಕೊಡುತ್ತೆ. ಹಾಗೆ ಏನು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದನೂ ಕೂಡ ನಿಮ್ಗೆ ಉತ್ತಮವಾದ ಫಲಗಳು ಖಂಡಿತವಾಗ್ಲೂ ಸಿಗುತ್ತೆ. ಹಾಗೆ ಗುರುಗಳ ಧ್ಯಾನ ಮಾಡೋದ್ರಿಂದನೂ ಕೂಡ ನಿಮ್ಗೆ ಉತ್ತಮವಾದ ಫಲ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ಮಿಥುನ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ, ಮಿಥುನ ರಾಶಿಯವರಿಗೆ ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಬುಧ ನಿಮ್ಮ 6ನೇ ಮನೆಯಲ್ಲಿ ಕುತ್ಕೊಂಡಿರೋದ್ರಿಂದ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತದ್ದು ಅಥವಾ ಸಾಲಗಳಾಗುವಂತದ್ದು ಅಥವಾ ಸಾಲ ತೀರ್ಸೋದಕ್ಕೆ ನಿಮ್ಗೆ ಯಾವ್ದಾದ್ರು ಒಂದು ದಾರಿ ಬರುವಂತದ್ದು ಈ ರೀತಿ ಎಲ್ಲ ಆಗುತ್ತೆ. ಹಾಗೆ ನಿಮ್ಮ ಒಂದು ಏನು ಯಾವ್ದಾದ್ರು ಬ್ಯಾಂಕ್ ಗಳಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ, ಲೋನ್ಗೋಸ್ಕರ ಅಪ್ಲಿಕೇಶನ್ ಏನಾದ್ರು ಹಾಕಿದ್ರೆ ಅದು ಕೂಡ ನಿಮ್ಗೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಇನ್ನ ಗುರು ಬಂದು ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಗೆ ಹಣಕಾಸಿನ ವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು ಧನಲಾಭ ಆಗ್ತಾ ಇರುವಂತದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂತದ್ದು, ಈ ರೀತಿ ಎಲ್ಲ ಒಂದು ಶುಭವಾದ ಒಂದು ವಾರ ಈ ವಾರ ಅಂತಾನೆ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಹಾಗೆ ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂತದ್ದು, ಅಥವಾ ಯಾರಾದ್ರೂ ಪ್ರೇಮಿಗಳಿದ್ದೀರಾ ಅಂತಂದ್ರೆ ಅವ್ರಿಗೆ ಮದುವೆ ಕಂಕಣ ಭಾಗ್ಯ ಕೂಡಿ ಬರುವಂತದ್ದು. ನೀವೇನಾದ್ರೂ ಈ ತರ ಏನಾದ್ರು ನಾವು ಪ್ರೇಮಿಗಳಾಗಿದ್ದೀವಿ ಅಂತ ನೀವು ಮನೆಯಲ್ಲಿ ಏನಾದ್ರು ಹೇಳೋದಾದ್ರೆ, ಒಪ್ಸೋದಾದ್ರೆ ಅದು ಸುಲಭವಾಗಿ ಅವ್ರು ಈ ಟೈಮಲ್ಲಿ ಒಪ್ಕೊಂಡು ನಿಮ್ಗೆ ಮದ್ವೆಗೂ ಕೂಡ ಒಂದು ಡೇಟ್ ಫಿಕ್ಸ್ ಮಾಡುವಂತದ್ದು, ಈ ರೀತಿ ಎಲ್ಲ ಆಗುವಂತ ಒಂದು ಶುಭ ವಾರ ಅಂತಾನೆ ಹೇಳ್ಬೋದು. ಇನ್ನು ಯಾರೆಲ್ಲ ಮಿಥುನ ರಾಶಿಯ ವಿದ್ಯಾರ್ಥಿಗಳಿದ್ದೀರಾ ಅವ್ರಿಗೂ ಕೂಡ ಒಂದು ಉತ್ತಮವಾದ ವಾರ ಅಂತಾನೆ ಹೇಳ್ಬೋದು. ಸ್ವಲ್ಪ ಎಜುಕೇಶನ್ ಕಡೆ ಒಂಚೂರು ನಿಮ್ಗೆ ಜಾಸ್ತಿ ಇಂಟ್ರೆಸ್ಟ್ ಬರುವಂತದ್ದು ಅಥವಾ ಒಂದು ಒಳ್ಳೆ ಮಾರ್ಕ್ಸ್ ತಗೊಳ್ಳುವಂತದ್ದು, ಈ ರೀತಿ ಎಲ್ಲ ಒಂದು ಶುಭವಾದ ಒಂದು ಸನ್ನಿವೇಶಗಳು ನಿಮ್ ಜೀವನದಲ್ಲಿ ನಡೀತಾ ಹೋಗುತ್ತೆ. ಇನ್ನು ವ್ಯಾಪಾರ ಅಭಿವೃದ್ಧಿ ಅದೆಲ್ಲ ನೋಡಕ್ ಹೋದಾಗ ವ್ಯಾಪಾರದಲ್ಲಿ ಒಂದು ಅಭಿವೃದ್ಧಿ ತುಂಬಾ ಚೆನ್ನಾಗಾಗುತ್ತೆ. ಹೆಚ್ಚು ಹೆಚ್ಚು ನಿಮ್ಮ ವ್ಯಾಪಾರ ಡೆವಲಪ್ಮೆಂಟ್ ಹಾಕೊಂಡು ಹೋಗೋದು, ಈ ರೀತಿ ಎಲ್ಲ ಒಂದು ಶುಭವಾದ ಒಂದು ಸುದ್ದಿಗಳನ್ನ ಈ ವಾರದಲ್ಲಿ ನೀವು ಕೇಳ್ಬೋದು. ಹಾಗೆ ಇನ್ನು ಆರೋಗ್ಯ ಹೇಗಿರುತ್ತೆ ಅಂತ ನೋಡಿದಾಗ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಖಂಡಿತವಾಗ್ಲೂ ಕಾಡುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಅಥವಾ ತಲೆಗೆ ಸಂಬಂಧಪಟ್ಟಿದ್ದು, ಈ ರೀತಿ ಕೆಲವೊಂದು ಅಥವಾ ನರ್ವಸ್ಗೆ ಸಂಬಂಧಪಟ್ಟಿರುವಂತಹ ಕೆಲವು ಸಮಸ್ಯೆಗಳು ನಿಮ್ಗೆ ಖಂಡಿತವಾಗ್ಲೂ ಕಾಡುತ್ತೆ. ಹಾಗಾಗಿ ನಿಮ್ಗೆ ಏನೇ ಆತರ ತೊಂದರೆಗಳು ಕಂಡ್ರು ಕೂಡ ಅದನ್ನ ಆಗಿಂದಾಗ್ಲೇ ವೈದ್ಯರ ಹತ್ರ ತೋರಿಸ್ಕೊಂಡು ಒಂದು ಸಲಹೆ ತಗೊಳ್ಳೋದ್ರಿಂದ
ಆಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು. ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ಮಿಥುನ ರಾಶಿಯವರಿಗೆ ಎಲ್ಲಾ ಕಡೆಯಿಂದನೂ ಒಂದು ಶುಭವಾದ ಒಂದು ವಾರ ಅಂತಾನೆ ಹೇಳ್ಬೋದು. ಈ ಟೈಮಲ್ಲಿ ನೀವು ಅನ್ಕೊಂಡಿರುವಂತ ಎಲ್ಲಾ ಕೆಲಸಗಳನ್ನ ಮಾಡ್ಬೋದು. ಯಾವ್ದಾದ್ರು ನ್ಯೂ ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀರಾ ಅಂದ್ರೆ ಮಾಡ್ಬೋದು. ಯಾಕೆಂತಂದ್ರೆ ನಿಮ್ಗೆ ಹಣದ ಅರಿವುಗಳು ಬೇರೆ ಬೇರೆ ಮೂಲಗಳಿಂದನೂ ಕೂಡ ನಿಮ್ಗೆ ಬರಕ್ಕೆ ಶುರುವಾಗುತ್ತೆ. ಅಂದ್ರೆ ನಿಮ್ಮ ಬಿಸ್ನೆಸ್ ಕೂಡ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂತ ಒಂದು ಟೈಮ್ ಇದಾಗಿರುತ್ತೆ. ಸೊ ಇದನ್ನ ನೀವು ಸದುಪಯೋಗ ಪಡ್ಕೊಂತೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ನೀವೇನ್ ಪರಿಹಾರ ಮಾಡ್ಕೊಬೇಕು ಈ ವಾರದಲ್ಲಿ ಅಂತಂದ್ರೆ, ನೀವು ಸ್ವಲ್ಪ ಬುಧನ ಆರಾಧನೆ ಚೆನ್ನಾಗಿ ಮಾಡ್ಬೇಕಾಗಿ ಬರುತ್ತೆ. ಬುಧನಿಗೆ ಸಂಬಂಧಪಟ್ಟಿರುವಂತ ಏನು ಹೆಸರು ಕಾಳಿನ ಪಕ್ಷಿಗಳಿಗೆ ಆಹಾರವಾಗಿ ಕೊಡುವಂತದ್ದಾಗಿರ್ಬೋದು, ಅಥವಾ ಹಸಿರು ಬಣ್ಣದ ಬಟ್ಟೆಗಳನ್ನ ದಾನ ಮಾಡೋದಾಗಿರ್ಬೋದು, ಅಥವಾ ಹಸಿರು ಬಣ್ಣದ ಸಿಹಿ ಪದಾರ್ಥಗಳನ್ನ ಕೂಡ ನೀವು ದಾನ ಮಾಡೋದ್ರಿಂದನೂ ಒಳ್ಳೇದಾಗುತ್ತೆ. ಹಾಗೆ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳೋದು, ಅಥವಾ ಅದನ್ನ ನೀವೇ ಪಾರಾಯಣ ಮಾಡೋದು, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಇರೋ ನೆಗೆಟಿವಿಟಿ ಸ್ವಲ್ಪ ಅದನ್ನು ಕೂಡ ನಿಮ್ಗೆ ಸುಲಭವಾಗಿ ಸರಿ ಹೋಗುತ್ತೆ. ಹಾಗೆ ನೀವು ಸೂರ್ಯನ ನಮಸ್ಕಾರ ಮಾಡ್ಕೊಳ್ಳೋದು, ಸೂರ್ಯನ ಧ್ಯಾನ ಮಾಡೋದ್ರಿಂದನೂ ಕೂಡ ಬರುವಂತ ಕೆಲವೊಂದು ಸಣ್ಣ ಪುಟ್ಟ ನೆಗೆಟಿವಿಟಿ ಖಂಡಿತವಾಗ್ಲೂ ನಿಮ್ಗೆ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಹಾಗೆ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ. ಇನ್ನು ಕಟಕ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ, ಕಟಕ ರಾಶಿಯವರಿಗೆ ನಿಮ್ಗೆ ಒಂದು ಗುರು ಬದಲಾವಣೆಯಿಂದ ಒಂದು ಅದೃಷ್ಟ ಕುಲಾಯಿಸಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಗುರು 12ನೇ ಮನೆಯಲ್ಲಿದ್ದಾಗ ಸ್ವಲ್ಪ ನಿಮ್ಮ ವ್ಯವಹಾರಗಳಲ್ಲಿ ಒಂಚೂರು ಹಿನ್ನಡೆ ಆಗುವಂತದ್ದು, ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗುವಂತದ್ದು, ಈ ರೀತಿ ಎಲ್ಲ ಆಗ್ತಾ ಇತ್ತು. ಆದ್ರೆ ಇವಾಗ ನಿಮ್ಗೆ ಗುರು ನಿಮ್ಮ ಲಗ್ನದಲ್ಲೇ ಅಥವಾ ನಿಮ್ಮ ರಾಶಿನಲ್ಲೇ ಬಂದು ಇರೋದ್ರಿಂದ ನಿಮ್ಗೆ ಏನು ಕೆಲಸಗಳಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗೋದು, ಅದ್ರಲ್ಲೂ ಎಸ್ಪೆಷಲಿ ಯಾರೆಲ್ಲ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀರೋ ಅಥವಾ ತುಂಬಾ ದಿವಸದಿಂದ ಮದ್ವೆ ಹುಡುಕಾಟದಲ್ಲಿದ್ದೀರೋ ಅವ್ರಿಗೆಲ್ಲ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ಈಗ ಕಂಕಣ ಬಲ ಕೂಡಿ ಬರುವಂತ ಒಂದು ಸಮಯ ಆಗಿರುತ್ತೆ. ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಥಿಗಳಿಗೂ ಅಷ್ಟೇ ಒಂದು ಉತ್ತಮವಾದ ಸಮಯ ಅಂತ ಹೇಳ್ಬೋದು. ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಏನಾದ್ರು ಬರೀತಿದ್ದೀರಾ ಅಂದ್ರೆ ಅದ್ರಲ್ಲಿ ನಿಮ್ಗೆ ಸಕ್ಸಸ್ ಆಗುತ್ತೆ. ಹಾಗೆ ಓದಿದ್ದು ತಲೆಗೆ ಹತ್ತುವಂಥದ್ದು, ಈ ರೀತಿ ಎಲ್ಲ ಒಂದು ಶುಭವಾದ ಒಂದು ಸುದ್ದಿಗಳನ್ನ ಖಂಡಿತವಾಗ್ಲೂ ಈ ವಾರದಲ್ಲಿ ನೀವು ಕೇಳ್ಬೋದು. ಹಾಗೆ ನಿಮ್ಮ ಧನಾದಿ 2ನೇ ಮನೆ ಅಧಿಪತಿ ಆಗಿರುವಂತಹ ರವಿ ನಿಮ್ಮ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದು ನಿಮ್ಗೆ ಅದೊಂದು ಶುಭವಾದ ಸುದ್ದಿ ಅಂತಾನೆ ಹೇಳ್ಬೋದು. ಆದ್ರೆ ನಿಮ್ಮ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗುತ್ತೆ. ಹಾಗೆ ಮಕ್ಕಳ ಆರೋಗ್ಯದ ಕಡೆನೂ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ. ಅವರ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂತದ್ದು, ಅಥವಾ ಅವರಿಂದ ನಿಮ್ಗೆ ಏನಾದ್ರು ಬೇಸರ ಆಗುವಂತದ್ದು, ಈ ರೀತಿ ಎಲ್ಲ ಕೆಲವೊಂದು ಘಟನೆಗಳು ಖಂಡಿತವಾಗ್ಲೂ ನಡೆಯುತ್ತೆ. ಹಾಗೆ ಕುಟುಂಬದಲ್ಲಿ ಸ್ವಲ್ಪ ಬೇರ್ಪಡೆ ಆಗುವಂತದ್ದು, ನಾನು ಒಂಟಿಯಾಗಿ ಜೀವನ ಮಾಡ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಫೀಲ್ ಆಗುವಂತದ್ದು, ಅಥವಾ ಕುಟುಂಬದಿಂದ ನೀವೇ ಒಂದ್ ಸ್ವಲ್ಪ ಎಲ್ಲಾದ್ರೂ ದೂರ ಏನಾದ್ರು ಪ್ರಯಾಣ ಮಾಡಿ ಕೆಲಸದ ನಿಮಿತ್ತ ಹೊರಗಡೆ ಹೋಗಿರ್ಬೇಕಾಗುತ್ತೆ, ಕುಟುಂಬನ ನೀವು ಮಿಸ್ ಮಾಡ್ಕೊಳ್ಳುವಂತದ್ದು, ಈ ರೀತಿನೂ ಕೂಡ ನಿಮ್ ಜೀವನದಲ್ಲಿ ಖಂಡಿತವಾಗ್ಲೂ ನಡೆಯುತ್ತೆ. 8ನೇ ಸ್ಥಾನದಲ್ಲಿ ನಿಂತ್ಕೊಂಡು ಇರುವಂತಹ ರಾಹುವಿನ ಪ್ರಭಾವದಿಂದ ನಿಮ್ಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗೋ ಸಾಧ್ಯತೆಗಳಿರುತ್ತೆ. ಅದ್ರಲ್ಲೂ ರಕ್ತಕ್ಕೆ ಸಂಬಂಧಪಟ್ಟಿರುವಂತದ್ದು, ಅಥವಾ ಹೊಟ್ಟೆ ನೋವು ಬರುವಂತದ್ದು, ಅಥವಾ ಹೊಟ್ಟೆನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗೋದು, ಅಥವಾ ತಲೆಗೆ ಸಂಬಂಧಪಟ್ಟಿರುವಂತಹ ಕೆಲವು ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಳುವಂತದ್ದೆಲ್ಲ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಬಂದ್ರೂ ಕೂಡ ಅದನ್ನ ಆಗಿಂದಾಗ್ಲೇ ವೈದ್ಯರ ಹತ್ರ ಸಲಹೆ ತಗೊಳ್ಳೋದ್ರಿಂದ ಏನಾದ್ರೂ ನೆಗೆಟಿವಿಟಿ ಆಗೋದನ್ನ ನೀವು ಖಂಡಿತವಾಗ್ಲೂ ತಪ್ಪಿಸ್ಬೋದು. ಇನ್ನು ನಿಮ್ಮ ವ್ಯವಹಾರ ಅಭಿವೃದ್ಧಿಗಳಲ್ಲಿ ನಿಮ್ಗೆ ದಿಢೀರಂತ ಲಾಭ ಆಗುವಂತದ್ದು, ದಿಢೀರಂತ ನಷ್ಟ ಆಗುವಂತದ್ದು, ಈ ರೀತಿನೂ ಕೂಡ ನಿಮ್ ಜೀವನದಲ್ಲಿ ನಡೀತಾ ಹೋಗುತ್ತೆ. ಅಂದ್ರೆ ಕೆಲವೊಂದು ಅನಿರೀಕ್ಷಿತ ಘಟನೆಗಳು ಕೂಡ ನಡೀತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲಾನು ಕೂಡ ನೀವು ಸ್ವಲ್ಪ ಸುಲಭವಾಗಿ ತಗೊಬೇಕಾಗಿ ಬರುತ್ತೆ. ಎಲ್ಲಾ ಕೆಲವೊಂದು ಚಾಲೆಂಜಸ್ ನ ಕೂಡ ನೀವು ಎದುರಿಸಬೇಕಾಗಿ ಬರುತ್ತೆ. ಇನ್ನ ನಿಮ್ಮ 9ನೇ ಸ್ಥಾನದಲ್ಲಿರೋ ಶನಿಯ ಪ್ರಭಾವದಿಂದ ನಿಮ್ಮ ಎಲ್ಲಾ ಕೆಲಸಗಳು ಖಂಡಿತವಾಗ್ಲೂ ನಿಮ್ಗೆ ಸಕ್ಸಸ್ ಆಗುತ್ತೆ. ಆದ್ರೆ ಸ್ವಲ್ಪ ತಡ ಆಗುತ್ತೆ ಅಷ್ಟೇನೆ. ತಡ ಆದ್ರೂ ಕೂಡ ನೀವ್ ಏನ್ ಕೆಲಸ ಆಗ್ಬೇಕು ಅನ್ಕೊಂಡಿದ್ದೀರೋ, ಯಾವ್ದಾದ್ರು ಕೆಲ್ಸಕ್ಕೆ ನೀವು ಪ್ರಯತ್ನ ಪಡ್ತೀರಿ, ಖಂಡಿತವಾಗ್ಲೂ ನಿಮ್ಗೆ ಅದರಲ್ಲಿ ಒಂದು ಶುಭ ಸುದ್ದಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ಇನ್ನ ಕಟಕ ರಾಶಿಯವರಿಗೆ ಎಲ್ಲಾ ರೀತಿ ಅಂದ್ರೂ ಒಂದು ಶುಭವಾದ ವಾರ ಅಂತಾನೆ ಹೇಳ್ಬೋದು. ಸ್ವಲ್ಪ ಅಡೆತಡೆಗಳು ಬಂದ್ರೂ ಕೂಡ, ಫಿನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ಗಳು ಬಂದ್ರೂ ಕೂಡ ನೀವು ಖರ್ಚನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು. ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ. ಇನ್ನು ಈ ವಾರದಲ್ಲಿ ನೀವು ಮಾಡ್ಕೊಬೇಕಾಗಿರೋ ಪರಿಹಾರ ಆದ್ರೂ ಏನು ಅಂತಂದ್ರೆ, ನೋಡಿ, ಬುಧನಿಗೆ ಸಂಬಂಧಪಟ್ಟಿರುವಂತಹ ಬುಧನ ಬೀಜ ಮಂತ್ರಗಳನ್ನ ಪಠನೆ ಮಾಡೋದಾಗಿರ್ಬೋದು, ಅಥವಾ ಹಸಿರು ಬಣ್ಣನ ದಾನ ಮಾಡೋದು, ಹಸಿರು ಬಣ್ಣದ ಬಟ್ಟೆನ ದಾನ ಮಾಡೋದಾಗಿರ್ಬೋದು, ಅಥವಾ ಏನು ಹೆಸರು ಕಾಳನ್ನ ನೀವು ಬುಧವಾರ ದಿವಸ ಯಾರಿಗಾದ್ರೂ ಆಹಾರವಾಗಿ ಸೇವಿಸೋದಕ್ಕೋಸ್ಕರ ಸ್ವಲ್ಪ ಕೆಳವರ್ಗದ ಜನಗಳಿಗೆ, ಅಂದ್ರೆ ಬಡವರಿಗೆ ಸ್ವಲ್ಪ ಕೊಡೋದ್ರಿಂದ ಆಗಿರ್ಬೋದು, ಅಥವಾ ವಿಷ್ಣು ಸಹಸ್ರನಾಮ ಓದ್ಕೊಳ್ಳೋದ್ರಿಂದ ಆಗಿರ್ಬೋದು. ಈ ಎಲ್ಲಾ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬಹುದು. ಶನೇಶ್ವರನ ಆರಾಧನೆ ಜಾಸ್ತಿ ಮಾಡೋದ್ರಿಂದ, ಅಂದ್ರೆ ಶನಿಯ ಬೀಜ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ, ನಿಮ್ಗೆ ಒಂದು ಭಾಗ್ಯಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮ್ಗೆ ಇನ್ನೊಂದಷ್ಟು ಅಭಿವೃದ್ಧಿ ಖಂಡಿತವಾಗ್ಲೂ ಆಗತ್ತೆ. ಇನ್ನು ಸಿಂಹ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ, ಸಿಂಹ ರಾಶಿಯವರಿಗೆ ಮಾಡ್ತಿರೋ ವ್ಯವಹಾರದಲ್ಲಿ ಹಣಕಾಸಿನ ವ್ಯವಸ್ಥೆಗಳು ಖಂಡಿತವಾಗ್ಲೂ ಬರುತ್ತೆ. ಆದ್ರೆ ಅಧಿಕವಾದ ಖರ್ಚು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಖರ್ಚನ್ನ ನಿಯಂತ್ರಣದಲ್ಲಿ ಇಟ್ಕೊಬೇಕಾಗಿ ಬರುತ್ತೆ. ಅಥವಾ ನಿಮ್ಗೆ ಗೊತ್ತಿರೋದಿಲ್ಲ, ಅನಿರೀಕ್ಷಿತವಾದ ಖರ್ಚುಗಳು ಬರುವಂತದ್ದು, ಅನಿರೀಕ್ಷಿತವಾದ ಘಟನೆಗಳು ಮನೆಯಲ್ಲಿ ನಡೆಯುವಂತದ್ದು, ಈ ರೀತಿ ಎಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ನೀವೇ ನಿಮ್ಮ ಫ್ಯಾಮಿಲಿಯಿಂದ ಎಲ್ಲಾದ್ರೂ ಒಂಟಿಯಾಗಿ ಇರ್ಬೇಕು ಅಂತ ಅನಿಸ್ಕೊಳ್ಳೋದು, ಅಥವಾ ಒಂಟಿಯಾಗಿ ಜೀವನ ಮಾಡುವಂತದ್ದು, ಅಥವಾ ಏನಾದ್ರೂ ಕೆಲಸದ ನಿಮಿತ್ತವಾಗಿ ಒಂಟಿಯಾಗಿ ಎಲ್ಲಾದ್ರೂ ಹೊರಗಡೆ ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಹಾಗೆ
ನಿಮ್ಗೆ ದೇವರಲ್ಲಿ ಸ್ವಲ್ಪ ಭಕ್ತಿ ಜಾಸ್ತಿ ಆಗುವಂತದ್ದು, ಧಾರ್ಮಿಕ ಕೆಲಸಗಳನ್ನ ಸ್ವಲ್ಪ ಮಾಡುವಂತದ್ದು ಅಥವಾ ದಾನ ಧರ್ಮ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಳ್ಳುವಂತದ್ದು, ಈ ರೀತಿ ಎಲ್ಲ ಒಂದು ನಿಮ್ಗೆ ಈ ವಾರದಲ್ಲಿ ನಡೀತಾ ಹೋಗುತ್ತೆ. ಹಾಗೆ ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಸೂರ್ಯ ನಿಮ್ಮ ನೀಚ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ನಿಮ್ಮ ಕೆಲಸಗಳಲ್ಲಿ ಚೂರು ಅಡೆತಡೆಗಳಾಗುವಂತದ್ದು, ಯಾರೆಲ್ಲ ಸರ್ಕಾರಿ ನೌಕರರಿದ್ದೀರಾ ಅವ್ರಿಗೆ ಸ್ವಲ್ಪ ತೊಂದರೆಗಳಾಗೋ ಸಾಧ್ಯತೆಗಳಿರುತ್ತೆ. ಮೇಲಧಿಕಾರಿಗಳಿಂದ ಪ್ರೆಷರ್ ಬರುವಂತದ್ದಾಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಕೆಲಸಗಳು ಕಂಪ್ಲೀಟ್ ಆಗಿಲ್ಲ ಅಂತ ಅದಕ್ಕೇನಾದ್ರು ನಿಮ್ಗೆ ದಂಡನೆ ಕೊಡುವಂತದ್ದಾಗಿರ್ಬೋದು, ಈ ರೀತಿ ಎಲ್ಲ ಸ್ವಲ್ಪ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗೆ ನಿಮ್ಮ ತಂದೆಯ ಆರೋಗ್ಯದ ಕಡೆನೂ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ. ಆರೋಗ್ಯದಲ್ಲಿ ಮೊದಲೇ ವ್ಯತ್ಯಾಸ ಇತ್ತು ಅಂತಂದ್ರೆ ಅವ್ರನ್ನ ಖಂಡಿತವಾಗ್ಲೂ ಅವ್ರಿಗೆ ಏನ್ ಬೇಕು ಏನ್ ಬೇಡ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡ್ಕೊಬೇಕಾಗುತ್ತೆ. ಅವರೆಲ್ಲ ಟೈಮ್ ಕರೆಕ್ಟ್ ಆಗಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂತಿದಾರಾ ಇಲ್ವಾ ಅನ್ನೋದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ. ಹಾಗೆ ನಿಮ್ಮ ತಾಯಿಯ ಒಂದು ಆರೋಗ್ಯದಲ್ಲೂ ಸ್ವಲ್ಪ ಏರು ಇಳಿತಗಳಾಗುವಂತ ಸಾಧ್ಯತೆಗಳಿರುತ್ತೆ. ಹಾಗೆ ಕುಟುಂಬದಲ್ಲಿ ಸ್ವಲ್ಪ ನಿಮ್ಗೆ ಭಿನ್ನಾಭಿಪ್ರಾಯಗಳು ಬರುವಂತದ್ದು ಅಥವಾ ಮಾತು ಬಿಟ್ಬಿಟ್ಟು ಸ್ವಲ್ಪ ಒಂಟಿಯಾಗಿ ನೀವು ಕಾಲ ಕಳೆಯುವಂತದ್ದು, ಈ ರೀತಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವೇ ಸ್ವಲ್ಪ ತಾಳ್ಮೆ ವಹಿಸ್ಕೊಬೇಕು. ನೀವೇನ್ ಮಾತಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ. ಮಾತಿನ ಮೇಲೆ ನಿಗಾ ಇಟ್ಕೊಂಡಿಲ್ಲ ಅಂತಂದ್ರೆ ಸ್ವಲ್ಪ ನಿಮ್ಗೆ ಎಲ್ಲಾರಿಂದನೂ ದೂರ ಆಗಿ ಒಂಟಿಯಾಗಿ ಜೀವನ ಮಾಡ್ಬೇಕಾಗುವಂತ ಒಂದು ಪರಿಸ್ಥಿತಿ ಬರ್ಬೋದು. ಸೊ ಮನ್ಸಿನಲ್ಲಿ ನೋವು ತಿನ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬರ್ಬೋದು. ಹಾಗಾಗಿ ನಿಮ್ಮ ಮಾತಿನ ಮೇಲೆನೆ ಎಲ್ಲಾ ಪ್ರತಿಯೊಂದು ಇದೆ ಅಂತ ನಾನು ಹೇಳ್ಬೋದು. ಹಾಗಾಗಿ ನೀವು ಮಾತಿನ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಗಾಗಿ ನೀವು ಸ್ವಲ್ಪ ಒಂದು 10 ನಿಮಿಷನಾದ್ರೂ ಮೆಡಿಟೇಷನ್ ಮಾಡೋದನ್ನ ಕಲ್ತ್ಕೊಳ್ಳಿ. ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ, ಕೋಪ ಕಂಟ್ರೋಲ್ ಆಗುತ್ತೆ. ಮನಸ್ಸಿನಲ್ಲಿ ಸ್ವಲ್ಪ ನೆಮ್ಮದಿ ಶಾಂತಿ ಇರೋದ್ರಿಂದ ನೀವು ಮಾಡೋ ಕೆಲಸದಲ್ಲೆಲ್ಲ ಖಂಡಿತವಾಗ್ಲೂ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಹಾಗೆ ನಿಮ್ಗೆ ಶನಿಯ ಪ್ರಭಾವದಿಂದ ನಿಮ್ಮ ಕೆಲಸಗಳು ಸ್ವಲ್ಪ ನಿಧಾನ ಆದ್ರೂ ಕೂಡನು ಆ ಕೆಲಸದಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಆದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗುತ್ತೆ. ನಿಮ್ಗೆ ಏನು ತಲೆನೋವು ಬರುವಂತದ್ದು ಅಥವಾ ಓವರ್ ಆಗಿ ಸ್ಟ್ರೆಸ್ ಆಗುವಂತದ್ದು, ಹೀಟ್ ಗೆ ಸಂಬಂಧಪಟ್ಟಿರುವಂತಹ ಕೆಲವು ಪ್ರಾಬ್ಲಮ್ಸ್ ಗಳಾಗುವಂತದ್ದು. ಅದಕ್ಕೋಸ್ಕರ ನೀವು ಸ್ವಲ್ಪ ದಯಮಾಡಿ ನಿಮ್ಮ ಆರೋಗ್ಯದ ಕಡೆ ಒಂಚೂರು ಗಮನ ಕೊಡ್ಬೇಕಾಗಿ ಬರುತ್ತೆ. ರಕ್ತದ ಏರಿಳಿತಗಳಾಗುವಂತದ್ದು, BP ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗುವಂತದ್ದು. ಸೊ ದಯವಿಟ್ಟು ನೀವು ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ವಾಹನ ಚಲಾವಣೆ ಮಾಡ್ಬೇಕಾದ್ರೆ ಸ್ವಲ್ಪ ಏನು ಸ್ಪೀಡ್ ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಮುಂದೆ ಆಗುವಂತ ಕೆಲವು ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಬೋದು. ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ಸಿಂಹ ರಾಶಿಯವರಿಗೆ ಸ್ವಲ್ಪ ನೀವು ನಿಮಗ್ ನೀವು ತಾಳ್ಮೆ ತಗೊಳ್ಳೋದ್ರಿಂದ ಆಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಬೋದು. ಸ್ವಲ್ಪ ಆರ್ಥಿಕವಾದ ಹಿನ್ನಡೆ ಅಂತೂ ಈ ವಾರದಲ್ಲಿ ಖಂಡಿತವಾಗ್ಲೂ ಇದೆ. ಸೊ ಹಾಗಾಗಿ ಖರ್ಚನ್ನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಎಷ್ಟು ನೀವು ಕಂಟ್ರೋಲ್ ಆಗಿ ಖರ್ಚು ಮಾಡ್ತಿರೋ ಅಷ್ಟು ಮುಂದಿನ ದಿನಗಳೇ ಅಲ್ಲಿ ಆಗುವಂತ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸಬಹುದು. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಥಿಗಳು ಅಷ್ಟೇ ಓದಿನಲ್ಲಿ ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಎಫರ್ಟ್ ಜಾಸ್ತಿ ಹಾಕಿ ಓದೋದ್ರಿಂದ ಏನು ಸ್ವಲ್ಪ ನಿಮ್ಗೆ ಮಾರ್ಕ್ಸ್ಗೆ ಗೈನ್ ಮಾಡೋದಕ್ಕೆ ಸ್ವಲ್ಪ ನೀವು ಪ್ರಯತ್ನ ಪಡ್ಬೋದು. ಇನ್ನ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರಿಳಿತಗಳು ಬೇಸರಗಳು ಆಗುವಂತದ್ದು ಇರುತ್ತೆ. ಸ್ವಲ್ಪ ಏನು ಜಗಳಗಳಾಗುವಂತದ್ದು ಅಥವಾ ವೈಮನಸ್ಸೆ ಬರುವಂತದ್ದು, ಈ ರೀತಿ ಎಲ್ಲ ಆಗುತ್ತೆ. ಸ್ವಲ್ಪ ನೀವೇ ತಾಳ್ಮೆ ವಹಿಸ್ಕೊಂಡು ಶಾಂತ ರೀತಿಯಿಂದ ಮನೆಯಲ್ಲಿ ವರ್ತನೆ ಮಾಡೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು. ಸೊ ಈ ವಾರದಲ್ಲಿ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ನೀವು ಸೂರ್ಯನಿಗೋಸ್ಕರ ಅರ್ಘ್ಯ ಕೊಡೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೋಬಹುದು. ಹಾಗೆ ನಿಮ್ ಕೈನಲ್ಲಿ ಸಾಧ್ಯ ಆದಷ್ಟು ಯಾರಿಗಾದ್ರೂ ಬಡವರಿಗೆ ದಾನ ಮಾಡೋದ್ರಿಂದ, ಆಹಾರ ಏನಾದ್ರೂ ಕೊಡೋದು ಅಥವಾ ಎಳ್ಳಿನಿಂದ ಮಾಡಿರುವಂತಹ ಖಾದ್ಯಗಳನ್ನ ದಾನ ಮಾಡುವಂತದ್ದು ಮಾಡ್ಬೋದು. ಹಾಗೆ ನೀವು ದುರ್ಗಾದೇವಿಯ ಆರಾಧನೆ ಮಾಡ್ಬೇಕಾಗಿ ಬರುತ್ತೆ. ಪ್ರತಿದಿನ ಓಂ ದುಂ ದುರ್ಗಾಯೇ ನಮಃ ಅಂತ ದುರ್ಗಾದೇವಿಯ ಪ್ರಾರ್ಥನೆ ಮಾಡೋದ್ರಿಂದ ಕೂಡ ನಿಮ್ಗೆ ಬರುವಂತ ಎಲ್ಲಾ ನೆಗೆಟಿವಿಟಿನೂ ಖಂಡಿತವಾಗ್ಲೂ ತಪ್ಪಿಸ್ಕೊಬಹುದು. ಹಣಕಾಸಿನ ಅಭಿವೃದ್ಧಿ ಚೆನ್ನಾಗ್ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಪ್ರತಿದಿನ ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಅಥವಾ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ವಾರದಲ್ಲಿ ಒಂದ್ಸತಿನಾದ್ರೂ ಹೋಗಿ ಬರೋದ್ರಿಂದ ನಿಮ್ಮ ಒಂದು ಏನು ಹಣಕಾಸಿನ ಅಭಿವೃದ್ಧಿನ ಸ್ವಲ್ಪನಾದ್ರೂ ನೀವು ಇನ್ಕ್ರೀಸ್ ಮಾಡ್ಕೋಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡಕ್ ಹೋದ್ರೆ, ಈ ವಾರದಲ್ಲಿ ನಿಮ್ಮ ಲಗ್ನಾಧಿಪತಿಯಾದಂತಹ ಬುಧ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಉತ್ತಮವಾದ ಸಮಯ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಪ್ರಯತ್ನ ಪಟ್ಟು ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದು ಒಳ್ಳೆ ಹೆಸರು ಬರುವಂತ ಒಂದು ಕೀರ್ತಿ ಬರುವಂತ ಒಂದು ಸಮಯ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಮ 2ನೇ ಮನೆ ಅಧಿಪತಿ ಆಗಿರುವಂತಹ ಶುಕ್ರ ಅದೇ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಫಿನಾನ್ಷಿಯಲ್ ಸ್ಟೇಟಸ್ ಅಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗುವಂತದ್ದು, ಒಂದು ಒಳ್ಳೆ ಮೂಲಗಳಿಂದ ನಿಮ್ಗೆ ಹಣಕಾಸಿನ ಅರಿವು ಬರುವಂತದ್ದು, ನೀವು ಮಾಡ್ತಿರೋ ಕೆಲಸಕ್ಕೆ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ. ವ್ಯಾಪಾರದಲ್ಲಿ ಒಂದು ಅಭಿವೃದ್ಧಿ ಆಗುವಂತದ್ದು, ಈ ರೀತಿ ಎಲ್ಲ ಒಂದು ಶುಭವಾದ ಒಂದು ವಾರ ಆಗತ್ತೆ. ಹಾಗೆ ಇನ್ನ ನಿಮ್ಮ ಏನು 3ನೇ ಮನೆ ಅಧಿಪತಿ ಆಗಿರುವಂತಹ ಕುಜ ಅದೇ ಸ್ಥಾನದಲ್ಲಿದ್ದು ಸ್ವಲ್ಪ ಕಂಬಸ್ಟ್ ಆಗಿರೋದ್ರಿಂದ ಸ್ವಲ್ಪ ನಿಮ್ಮ ಸಹೋದರರಿಂದ ಅಂದ್ರೆ ನಿಮ್ಗಿಂತ ಚಿಕ್ಕವರಿಂದ ಸ್ವಲ್ಪ ನಿಮ್ಗೆ ತೊಂದರೆಗಳಾಗುವಂತದ್ದಾಗಿರ್ಬೋದು ಅಥವಾ ಭಿನ್ನಾಭಿಪ್ರಾಯಗಳಾಗಿರುವಂತದ್ದಾಗಿರ್ಬೋದು ಅಥವಾ ಅವ್ರ ಜೀವನದಲ್ಲಿ ಏನಾದ್ರು ಕೆಲವೊಂದು ತೊಂದರೆಗಳಾಗಿರುವಂತದ್ದಾಗಿರ್ಬೋದು, ಈ ರೀತಿ ಎಲ್ಲ ಆಗತ್ತೆ. ಸೊ ಅದನ್ನೆಲ್ಲ ನೀವು ನಿಮ್ಮ ಒಂದು ನಡವಳಿಕೆಯಿಂದನೇ ಅದನ್ನೆಲ್ಲಾನು ನೀವು ಸರಿ ಮಾಡ್ಕೊಬೇಕಾಗಿ ಬರುತ್ತೆ. ಹಾಗೆ ನಿಮ್ಗೆ ಇವಾಗ ಒಂದು ಆತ್ಮತೃಪ್ತಿ ಜಾಸ್ತಿ ಇರುತ್ತೆ, ಒಂದು ಧೈರ್ಯ ಜಾಸ್ತಿ ಇರುತ್ತೆ. ಏನೇ ಕೆಲಸ ಮಾಡೋಕ್ಕೂ ಕೂಡ ಒಂದ್ ಸ್ವಲ್ಪ ಧೈರ್ಯದಿಂದ ಮುನ್ನುಗ್ಗು ಹೋಗುವಂತದ್ದು ಇದೆಲ್ಲಾನು ಆಗತ್ತೆ. ಇನ್ನು ರಾಹುವಿನ ಪ್ರಭಾವದಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತಗಳಾಗುವಂತದ್ದು, ಶತ್ರುಗಳ ಕಾಟ ಜಾಸ್ತಿ ಆಗುವಂತದ್ದು, ಹಾಗೆ ಸ್ವಲ್ಪ ಏನು ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಅಥವಾ ತಲೆಗೆ ಸಂಬಂಧಪಟ್ಟಿರುವಂತದ್ದು,
ಈ ರೀತಿ ಸ್ವಲ್ಪ ನಿಮ್ಗೆ ಹೆಲ್ತ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನೇ ನಿಮ್ಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡ್ರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಿದಿರಾ, ಅದನ್ನ ಆಗಿಂದಾಗ್ಲೇ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದ್ರಿಂದ ಆಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು. ಇನ್ನ ಶನಿಯ ಪ್ರಭಾವದಿಂದ ನಿಮ್ಗೆ ಮನೆಯಲ್ಲಿ ವಾತಾವರಣ ಏನೋ ತುಂಬಾ ಚೆನ್ನಾಗಿರುತ್ತೆ, ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ವಾದಗಳು ವಿವಾದಗಳು ನಡೀತಾ ಇದ್ರು ಕೂಡ ಅಂತ ಏನು ನಿಮ್ಗೆ ದುಷ್ಪರಿಣಾಮಗಳು ಖಂಡಿತವಾಗ್ಲೂ ಆಗೋದಿಲ್ಲ. ಶನಿ ಪ್ರಭಾವದಿಂದ ನಿಮ್ಮ ಮನೆಯಲ್ಲಿ ಜೀವನದಲ್ಲಿ ತುಂಬಾ ಖುಷಿಯಾದ ವಾತಾವರಣನೇ ಇರುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆದ್ರೂ ಕೂಡ ನಿಮ್ಗೇನ್ ಅಂತ ಒಂದು ದೊಡ್ಡ ಸಮಸ್ಯೆಗಳು ಖಂಡಿತವಾಗ್ಲೂ ಆಗಲ್ಲ. ಇನ್ನೇನೆಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಅಷ್ಟೇನೆ ಕೆಲವೊಂದು ನೆಗೆಟಿವಿಟಿ ಆದ್ರೂ ಕೂಡ ಅದಾಗಿಂದಾಗ್ಲೇ ಸರಿ ಹೋಗುವಂತದ್ದು ಅಥವಾ ಕೆಲಸಗಳು ಸ್ವಲ್ಪ ನಿಧಾನ ಆಗುವಂತದ್ದು, ಏನು ಇವತ್ ಮಾಡ್ಬೇಕು ಅನ್ಕೊಂಡ್ರೆ ಕೆಲಸ ಇನ್ನೊಂದ್ 2-3 ದಿವಸ ಬಿಟ್ಟು ಆಗುವಂತದ್ದು ಈ ರೀತಿ ಆಗುತ್ತೆ. ಬಟ್ ಕೆಲಸಗಳಂತೂ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಫಲಗಳನ್ನ ಕೊಟ್ಟೆ ಕೊಡುತ್ತೆ. ಇನ್ನ ನಿಮ್ಮ ಗುರುವಿನ ಸಂಚಾರದಿಂದ ನಿಮ್ಗೆ ಒಂದು ಅದೃಷ್ಟನೇ ಕುಲಾಯಿಸ್ತು ಅಂತಾನೆ ಹೇಳ್ಬೋದು. ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಆ ಕೆಲಸದಲ್ಲಿ ನಿಮ್ಗೆ ಒಂದು ಸಕ್ಸಸ್ ಸಿಗುವಂತದ್ದು, ಅಥವಾ ಯಾವುದೇ ಒಂದು ನೀವು ಸ್ಟಾರ್ಟ್ಅಪ್ ಮಾಡ್ತೀರಾ ಅಂದ್ರೂ ಕೂಡ ಅದಕ್ಕೆ ಒಂದು ಶುಭವಾದ ವಾರ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಕೆಲವು ಕೆಲಸಗಳನ್ನ ಪೆಂಡಿಂಗ್ ಇಟ್ಟಿದ್ದೀರಾ ಅಂದ್ರೆ ಆ ಕೆಲಸಗಳನ್ನ ನೀವು ಇವಾಗ ಮಾಡಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಅದ್ರಲ್ಲಿ ನಿಮ್ಗೆ ಒಂದು ಒಳ್ಳೆ ಲಾಭ ಸಿಗುವಂತ ಒಂದು ಸಮಯ ಇದಾಗಿದೆ. ಸೊ ಹಾಗಾಗಿ ಇದನ್ನ ನೀವು ಸದುಪಯೋಗ ಪಡಿಸ್ಕೊಬೇಕು. ಇನ್ನ ಕೇತುವಿನ ಪ್ರಭಾವದಿಂದ ಸ್ವಲ್ಪ ನಿಮ್ಗೆ ಸ್ಲೀಪ್ ಡಿಸ್ಟರ್ಬ್ ಆಗುವಂತದ್ದು, ಬೇಗ ನಿದ್ದೆ ಬರ್ದೇ ಇರುವಂತದ್ದು, ಅಥವಾ ನಿದ್ದೆ ಮಾಡ್ತಿದ್ರೆ ಮಧ್ಯದಲ್ಲಿ ಎಚ್ಚರ ಆಗುವಂತದ್ದು ಈ ರೀತಿ ಎಲ್ಲ ಆಗುತ್ತೆ. ಇನ್ನ ಯಾರೆಲ್ಲ ಫಾರಿನ್ ಟ್ರಿಪ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಥವಾ ವಿದೇಶಕ್ಕೆ ಇದು ಏನಾದ್ರು ಕಲಿಯೋಕ್ಕೋಸ್ಕರ ಅಂದ್ರೆ ಓದೋಕ್ಕೋಸ್ಕರ ಹೋಗ್ತಿದ್ದೀರಾ ಅಂತಂದ್ರೆ ಅವ್ರಿಗೆಲ್ಲ ಒಂದು ಶುಭವಾದ ಸಮಯ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಅದು ಏನೇ ನೆಗೆಟಿವಿಟಿ ಇದ್ರೂ ಕೂಡ ನೀವು ಯಾವ್ದಾನ ಹೊರದೇಶಕ್ಕೆ ಹೋಗ್ತಾ ಇದ್ದೀರಾ ಅಥವಾ ನಿಮ್ಮ ಊರಿಂದ ಎಲ್ಲರೂ ದೂರ ಪ್ರಯಾಣ ಮಾಡಿ ಯಾವ್ದಾದ್ರು ಒಂದು ಕೆಲಸದ ನಿಮಿತ್ತ ಹೋಗ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆಲ್ಲ ಒಂದು ಶುಭವಾದ ಸಮಯ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಅದನ್ನ ನೀವು ಸದುಪಯೋಗ ಪಡ್ಕೋಬಹುದು. ಕೇತು ನಿಮ್ಗೆ ಇನ್ನಷ್ಟು ಜ್ಞಾನಗಳನ್ನ ಕೊಡ್ತಾನೆ. ನೀವೇನೆಲ್ಲ ಕಲಿಬೇಕು ಅಂತ ಆಸಕ್ತಿ ಇದ್ರೆ ಅವ್ರಿಗೆಲ್ಲ ಸ್ವಲ್ಪ ಏನು ಯಥೇಚ್ಛವಾಗಿ ಕಲಿಬೇಕು ಅನ್ನೋಂತ ಒಂದು ಮನಸ್ಸು ಆಸಕ್ತಿಗಳು ಜಾಸ್ತಿ ಆಗುತ್ತೆ. ಹೊಸ ಹೊಸ ಇನ್ವೆನ್ಷನ್ ನ ಕಲ್ತ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ಒಂದು ಶುಭವಾದ ಒಂದು ಸಮಯ ಇದು ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ನೋಡ್ಬೇಕು ಅಂತಂದ್ರೆ ಕನ್ಯಾ ರಾಶಿಯವರಿಗೆ ಎಲ್ಲಾ ರೀತಿಯಿಂದನೂ ಒಂದು ಶುಭವಾದ ವಾರವೇ ಇದು ಅಂತ ಹೇಳ್ಬೋದು. ಸೊ ಈ ವಾರದಲ್ಲಿ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಅತಿ ಹೆಚ್ಚು ಬುಧನ ಆರಾಧನೆ ಮಾಡೋದ್ರಿಂದ, ಅಂದ್ರೆ ವಿಷ್ಣು ಸಹಸ್ರನಾಮ ಕೇಳುವುದಾಗಿರ್ಬೋದು ಅಥವಾ ಹಸಿರು ಬಣ್ಣದ ತರಕಾರಿಗಳನ್ನ ಸೊಪ್ಪನ್ನ ತಿನ್ನೋದು ಸೇವಿಸೋದು ಕೂಡ ಅದು ತುಂಬಾ ಒಂದು ನಿಮ್ಗೆ ಒಂದು ಪಾಸಿಟಿವ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇನ್ನ ನಿಮ್ಮ ಶುಕ್ರನ ಆರಾಧನೆ ಮಾಡೋದ್ರಿಂದ ಅಥವಾ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಕೂಡ ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ. ಆದ್ರೆ ನೀವು ದುರ್ಗಾದೇವಿಯ ಆರಾಧನೆ ಜಾಸ್ತಿ ಮಾಡ್ಬೇಕಾಗಿ ಬರುತ್ತೆ. ದುರ್ಗಾದೇವಿಯ ದೇವಸ್ಥಾನಗಳಿಗೆ ಹೋಗಿ ಬರ್ಬೇಕಾಗುತ್ತೆ. ಕೆಂಪು ಬಣ್ಣದ ಹೂವನ್ನ ದೇವಿಗೆ ಅರ್ಪಿಸ್ಬೇಕಾಗಿ ಬರುತ್ತೆ. ಹಾಗೆ ನಿಮ್ ಕೈಲಿ ಸಾಧ್ಯ ಆದಷ್ಟು ನಿರ್ಗತಿಕರಿಗೆ, ಬಡವರಿಗೆ ನಿಮ್ ಕೈಲಿ ಆದಂತ ಒಂದು ಆಹಾರನೋ ಅಥವಾ ಎಳ್ಳಿನಿಂದ ಮಾಡಿರುವಂತ ಕೆಲವು ಖಾದ್ಯಗಳನ್ನ ತಗೊಂಡೋಗಿ ಕೊಡೋದ್ರಿಂದನೂ ಕೂಡ ಕೆಲವೊಂದು ನೆಗೆಟಿವಿಟಿ ಆಗೋದನ್ನು ಕೂಡ ನೀವು ತಪ್ಪಿಸ್ಕೋಬಹುದು. ಹಾಗೆ ಗಣಪತಿ ಆರಾಧನೆ ಮಾಡೋದ್ರಿಂದ ಕೂಡ ಆಗುವಂತ ಕೆಲವು ನೆಗೆಟಿವಿಟೀಸ್ ನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೋಬಹುದು. ಇನ್ನು ತುಲಾ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ, ತುಲಾ ರಾಶಿಯವರಿಗೆ ನೋಡಿ, ನಿಮ್ಮ ಲಗ್ನಾಧಿಪತಿ ಅಥವಾ ರಾಶಾಧಿಪತಿ ಆಗಿರುವಂತಹ ಶುಕ್ರ ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಅತ್ಯಂತ ಒಂದು ಶುಭವಾದ ಸಮಯ ಅಂತಾನೆ ಹೇಳ್ಬೋದು. ನಿಮ್ಗೆ ಹಣಕಾಸಿನ ಅರಿವು ತುಂಬಾ ಚೆನ್ನಾಗಿರುತ್ತೆ. ಮನೆಗೆ ಸ್ವಲ್ಪ ಲ್ಯಾವಿಶ್ ಆಗಿ ವಸ್ತುಗಳನ್ನ ತಗೊಂಡ್ ಬರುವಂತದ್ದು, ಅಧಿಕವಾಗಿ ಖರ್ಚು ಕೂಡ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಹಾಗಾಗಿ ನೋಡಿ, ನಿಮ್ಗೆ ವ್ಯಾಪಾರದಲ್ಲಿ ಒಳ್ಳೆ ಅಭಿವೃದ್ಧಿ ಆಗ್ತದೆ. ಯಾಕಂದ್ರೆ ಗುರುವಿನ ಸ್ಥಾನಮಾನದಿಂದ ನಿಮ್ಗೆ ಚೆನ್ನಾಗಿ ಒಂದು ಅಭಿವೃದ್ಧಿ ಆಗ್ತಾ ಇರುತ್ತೆ. ಹೊಸ ಹೊಸ ಕೆಲಸಗಳು ಬರುವಂತದ್ದು, ಅದ್ರೊಳಗಡೆ ಒಳ್ಳೆ ಲಾಭ ಬರುವಂತದ್ದು, ಅಥವಾ ನಿಮ್ಮ ಕೆಲಸನ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂತದ್ದು ಈ ರೀತಿ ಎಲ್ಲ ಆದ್ರೂ ಕೂಡ ಅತಿಯಾದ ಖರ್ಚು ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಅಂದ್ರೆ ನೀವು ಕಮ್ಮಿ ಬೆಲೆ ಪ್ರಾಡಕ್ಟ್ ಗಳನ್ನೆಲ್ಲ ತಗೊಳಕ್ ಹೋಗೋದಿಲ್ಲ. ಸ್ವಲ್ಪ ಜಾಸ್ತಿ ಎಲ್ಲ ಲ್ಯಾವಿಶ್ ಆಗಿರ್ಬೇಕು ಅಂತ ಪ್ರಯತ್ನ ಪಡುವಂತದ್ದು. ಅದಕ್ಕಾಗಿ ಸ್ವಲ್ಪ ಹಣದ ಖರ್ಚು ಸ್ವಲ್ಪ ನಿಮ್ಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ನೀವೆಷ್ಟೇ ಸಂಪಾದನೆ ಮಾಡಿದ್ರು ಕೂಡ ನಿಮ್ಮನ್ಸ್ ಕನಿಸ್ತಾ ಇರುತ್ತೆ ನಿಮ್ ಸಂಪಾದನೆ ಸಾಕಾಗ್ತಿಲ್ಲ ಅಂತ. ಸಂಪಾದನೆ ತುಂಬಾ ಚೆನ್ನಾಗಿರುತ್ತೆ, ನೀವು ಖರ್ಚು ಅಧಿಕವಾಗಿ ಮಾಡ್ತಾ ಇರೋದ್ರಿಂದ ನಿಮ್ಮ ಸಂಪಾದನೆ ಎಷ್ಟು ಆಗ್ತಿದೆ ಅನ್ನೋದ್ರ ಕಡೆ ನಿಮ್ಗೆ ಗಮನ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಖರ್ಚನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಮಿತಿಯಾಗಿ ನೀವು ಖರ್ಚು ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಏನಾದ್ರೂ ನೆಗೆಟಿವಿಟಿ ಆಯ್ತು ಅಂದ್ರೂ ಕೂಡ ನಿಮ್ಗೆ ಆ ಟೈಮಲ್ಲಿ ಸ್ವಲ್ಪ ಎಫೆಕ್ಟ್ ಆಗೋದಿಲ್ಲ. ಇನ್ನ ನಿಮ್ಮ 12ನೇ ಮನೆ ಅಧಿಪತಿ ಆಗಿರುವಂತಹ ಬುಧನು ಕೂಡ ನಿಮ್ಗೆ ಬಂದು ಏನು ಧನಸ್ಥಾನದಲ್ಲಿ ಬಂದು ಕುತ್ಕೊಂಡಿರೋದ್ರಿಂದ, ಅದೇ ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ನಿಮ್ಗೆ ಖರ್ಚು ಜಾಸ್ತಿ ಆಗುವಂತದ್ದು ಅಥವಾ ಏನಾದ್ರೂ ತಡೆಗಳಾಗುವಂತದ್ದು, ನಿಮ್ಗೆ ಲಾಭ ಎಲ್ಲ ಚೆನ್ನಾಗಿ ಸಂಪಾದನೆ ಮಾಡಿ ಇನ್ನೇನ್ ಲಾಭ ತಗೊಂಡ್ ಹೋಗ್ತಿರೋ ಟೈಮಲ್ಲಿ ಕೇತುವಿನ ಪ್ರಭಾವದಿಂದ ಸ್ವಲ್ಪ ಬರೋದು ನಿಧಾನ ಆಗುವಂತದ್ದಾಗಿರ್ಬೋದು ಅಥವಾ ಅಲ್ಲಲ್ಲೇ ಸ್ವಲ್ಪ ತಡೆಗಳಾಗುವಂತದ್ದಾಗಿರ್ಬೋದು ಈ ರೀತಿ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದನೂ ಕೂಡ ಬರೋ ನೆಗೆಟಿವಿಟಿನೆಲ್ಲ ನೀವು ತಪ್ಪಿಸ್ಕೊಬಹುದು. ಇನ್ನು ರಾಹುವಿನ ಪ್ರಭಾವದಿಂದಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಏನು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು ಅಥವಾ ಮಕ್ಕಳಿಂದ ದೂರ ಇರಬೇಕಾದಂತ ಸಂದರ್ಭ ಬರುವಂತದ್ದಾಗಿರ್ಬೋದು, ಇದೆಲ್ಲಾನು ಕೂಡ ನಿಮ್ ಜೀವನದಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಅವ್ರ ಕಡೆ ಒಂಚೂರು ಗಮನ ಇಟ್ಟು ನೋಡ್ಕೊಳ್ಳೋದನ್ನ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಆರೋಗ್ಯದ ಕಡೆನೂ ಏನು ಶನಿಯ ಪ್ರಭಾವದಿಂದ ನಿಮ್ಗೆ 6ನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ
ನಿಮ್ಗೆ ಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿ ಆಗೋದಾಗಿರ್ಬೋದು, ಅಥವಾ ನಿಮ್ಮ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳಾಗುವಂತದ್ದಾಗಿರ್ಬೋದು. ಇದೆಲ್ಲ ಮತ್ತೆ ಸಾಲಗಳು ಕ್ರೆಡಿಟ್ ಜಾಸ್ತಿ ಆಗುವಂತದ್ದಾಗಿರ್ಬೋದು, ಅಥವಾ ಸಾಲ ತೀರ್ಸಕ್ಕೂ ಕೂಡ ನಿಮ್ಗೆ ಅವಕಾಶ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ. ನೀವೇನಾದ್ರೂ ಅನವಶ್ಯಕವಾಗಿ ನೀವೇನಾದ್ರೂ ದುಡ್ಡುಗಳನ್ನ ಯಾರ ಹತ್ರ ತಗೊಂತಾ ಇದ್ದೀರಾ ಅಂತಂದ್ರೆ ನಮ್ಗೆ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿ ತಗೊಳ್ಳಿ. ಯಾಕಂದ್ರೆ ನೀವೇನಾದ್ರೂ ಈ ಟೈಮಲ್ಲಿ ನೀವು ಲೋನ್ ಮಾಡಕ್ ಹೋಗ್ತೀರಾ ಅಂದ್ರೆ ಅದು ಡೆವಲಪ್ಮೆಂಟ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದ್ರ ಕಡೆ ಒಂಚೂರು ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ. ಒಟ್ಟಾರೆಯಾಗಿ ನೋಡ್ಬೇಕು ಅಂತಂದ್ರೆ ತುಲಾ ರಾಶಿಯವರಿಗೆ ಎಲ್ಲಾ ರೀತಿಯಿಂದಲೂ ಶುಭವಾದ ವಾರವೇ ಇದಾಗಿರುತ್ತೆ. ಆದ್ರೆ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗುತ್ತೆ. ಹಾಗೆ ನಿಮ್ಮ ಆರೋಗ್ಯದ ಕಡೆನೂ ಮತ್ತೆ ನಿಮ್ಮ ಮಕ್ಕಳ ಆರೋಗ್ಯದ ಕಡೆನೂ ಸ್ವಲ್ಪ ನೀವು ಗಮನ ಹರಿಸ್ಬೇಕಾಗಿ ಬರುತ್ತೆ. ಅದ್ ಬಿಟ್ರೆ ಈ ವಾರದಲ್ಲಿ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಒಂದು ಶುಭವಾದ ವಾರ ಅಂತಾನೆ ಹೇಳ್ಬೋದು. ಇನ್ನ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮುನ್ನಡೆ ಇರುವಂತದ್ದು, ಕಾಂಪಿಟೇಟಿವ್ ಎಕ್ಸಾಮ್ ಏನಾದ್ರು ಬರ್ತಿದ್ದೀರಾ ಅಂದ್ರೆ ಅದರಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಒಂದು ಒಳ್ಳೆ ಗುಡ್ ರಿಸಲ್ಟ್ ಸಿಗುವಂತ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನ ಕುಟುಂಬದಲ್ಲೂ ಕೂಡ ವಾತಾವರಣ ತುಂಬಾ ಶುಭವಾದ ವಾತಾವರಣ ಇರುತ್ತೆ. ಇನ್ನ ದಂಪತಿಗಳ ಮಧ್ಯದಲ್ಲೂ ಕೂಡ ಒಂದು ಉತ್ತಮವಾದ ವಾತಾವರಣ ಇರುತ್ತೆ ಅಂತಾನೆ ಹೇಳ್ಬೋದು. ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದ್ರೂ ಕೂಡ ಅದು ಆಗಿಂದಾಗ್ಲೇ ಎಲ್ಲ ಸರಿ ಹೋಗುತ್ತೆ. ಹಾಗೆ ಈ ವಾರದಲ್ಲಿ ನೀವು ಮಾಡ್ಕೊಬೇಕಾಗಿರುವಂತ ಒಂದು ಪರಿಹಾರ ಏನು ಅಂತಂದ್ರೆ, ನೀವು ಕುಜನ ಬೀಜ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಆಗಿರ್ಬೋದು, ಆಗೋ ನೆಗೆಟಿವಿಟಿನ ತಪ್ಪಿಸ್ಬೋದು. ಹಾಗೆ ದುರ್ಗಾದೇವಿಯ ಆರಾಧನೆ ಮಾಡೋದಾಗಿರ್ಬೋದು, ಶನೈಶ್ಚರನ ನಾಮ ಜಪ ಮಾಡೋದಾಗಿರ್ಬೋದು, ಅಥವಾ ಬಡವ್ರ ಬಗ್ಗರಿಗೆ ದಾನ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡೋದ್ರಿಂದ ಬರುವಂತ ಕೆಲವು ನೆಗೆಟಿವಿಟಿನ ತಪ್ಪಿಸ್ಬೋದು. ಇನ್ನು ಗುರು ಮತ್ತು ಶುಕ್ರರ ಅನುಗ್ರಹ ತುಂಬಾ ಚೆನ್ನಾಗಿರೋದ್ರಿಂದ ಅದನ್ನ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋಕೋಸ್ಕರ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದು, ಪ್ರತಿ ಶುಕ್ರವಾರದ ದಿವಸ ಮಲ್ಲಿಗೆ ಹೂವಿನ ಅರ್ಪಿಸಿ ಲಕ್ಷ್ಮಿನ ಪೂಜೆ ಮಾಡೋದಾಗಿರ್ಬೋದು, ಅಥವಾ ಗುರುವಾರದ ದಿವಸ ಗುರುಗಳಿಗೆ ಸಂಬಂಧಪಟ್ಟಿರುವಂತ ದೇವಸ್ಥಾನಗಳಿಗೆ ಹೋಗಿ ಗುರುಗಳ ಆರಾಧನೆ ಮಾಡೋದ್ರಿಂದನೂ ಕೂಡ ನಿಮ್ಮ ಅದೃಷ್ಟ ಮತ್ತಷ್ಟು ದುಪ್ಪಟ್ಟು ಆಗಲಿದೆ. ಇನ್ನ ವೃಶ್ಚಿಕ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ, ನೋಡಿ, ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಅಥವಾ ರಾಶಿಯಾಧಿಪತಿ ಆಗಿರುವಂತಹ ಕುಜ ನಿಮ್ಮ ರಾಶಿನಲ್ಲೇ ಕುತ್ಕೊಂಡಿರೋದ್ರಿಂದ ನಿಮ್ಗೆ ಸ್ವಲ್ಪ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಕೆಲಸಗಳನ್ನ ಸ್ವಲ್ಪ ಕ್ವಿಕ್ ಆಗಿ ಮಾಡುವಂತದ್ದು ಈ ರೀತಿ ಎಲ್ಲ ಆಗುತ್ತೆ. ಆದ್ರೆ ಸ್ವಲ್ಪ ಅವರು ಸೂರ್ಯನ ಶಾಖದಿಂದ ತನ್ನ ಸತ್ವಗಳನ್ನ ಕಳ್ಕೊಂಡಿರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ಅಡೆತಡೆಗಳಾಗುವಂತದ್ದು, ಅಥವಾ ಏನು ಕೆಲಸಗಳು ಮಾಡಕ್ಕೆ ನಿಮ್ಗೆ ಆಸಕ್ತಿ ಇಲ್ಲದೆ ಇರುವಂತದ್ದು, ಅಥವಾ ನಿಮ್ಗೆ ಏನಾದ್ರು ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಯಾರಾದ್ರೂ ಒಬ್ರು ಬಲವಂತ ಮಾಡಿ ಈಚೆ ಕಡೆ ಕಳಿಸ್ಬೇಕು, ಈ ರೀತಿ ಕೆಲವೊಂದು ಸಮಸ್ಯೆಗಳು ಖಂಡಿತವಾಗ್ಲೂ ನಿಮ್ಗೆ ಕಾಡುತ್ತೆ. ಅದೇ ನಿಮ್ಮ ಎರಡನೇ ಮನೆ ಅಧಿಪತಿ ಆಗಿರುವಂತಹ ಗುರು ನಿಮ್ಗೆ ಒಳ್ಳೆ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ನಿಮ್ಗೆ ಆರ್ಥಿಕವಾಗಿ ಸ್ವಲ್ಪ ನಿಮ್ಗೆ ಮುನ್ನಡೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನೀವೇನೇ ಕೆಲಸ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಸ್ವಲ್ಪ ಯಶಸ್ಸು ಕಾಣುವಂಥದ್ದು, ಅಥವಾ ಅಭಿವೃದ್ಧಿ ಆಗುವಂಥದ್ದು, ಅಥವಾ ಹಣಕಾಸಿನ ಅರಿವು ಆಗುವಂಥದ್ದು, ಈ ರೀತಿ ಎಲ್ಲ ಒಂದು ಶುಭವಾದ ಸಮಯ ಅಂತಾನೆ ಹೇಳ್ಬೋದು. ಆದ್ರೆ ಅಧಿಕವಾದ ಖರ್ಚು ನಿಮ್ಗೆ ಈ ವಾರದಲ್ಲಿ ಕಾಡುತ್ತೆ ಖಂಡಿತವಾಗ್ಲು. ಸೊ ನಿಮ್ಗೆ ಅನೆಸೆಸರಿ ನಿಮ್ಗೆ ಅವಶ್ಯಕತೆ ಇಲ್ಲದೆ ಇರುವಂತ ಖರ್ಚುಗಳಾಗುವಂಥದ್ದು, ನೀವು ಅನಿರೀಕ್ಷಿತವಾಗಿ ಯಾವ್ದೋ ಕೆಲವು ಘಟನೆಗಳನ್ನ ನಡೆದು ಅದಕ್ಕೋಸ್ಕರ ನೀವು ಖರ್ಚು ಮಾಡ್ಬೇಕಾದಂತ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಒಂಚೂರು ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ. ಖರ್ಚನ್ನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ನೀವೇ ಏನಾದ್ರೂ ಖರ್ಚು ಮಾಡ್ತಾ ಇದ್ದೀರಾ ಅಂತಂದ್ರೆ ಯೋಚನೆ ಮಾಡಿ, ಇದನ್ನ ಮಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡಿ. ಇನ್ನೇನಾದ್ರೂ ಯಾವ್ದಾನ ಹೊಸ ಇನ್ವೆನ್ಷನ್ಗೆ ಏನಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದ್ರ ಕಡೆ ಸ್ವಲ್ಪ ವಿಚಾರ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೇದು. ಇಲ್ಲಾಂದ್ರೆ ಕೆಲವೊಂದು ಲಾಸಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ಗೌರ್ಮೆಂಟ್ ಇಂದ ಏನಾದ್ರೂ ನಿಮ್ಗೆ ಹಣ ಬರ್ತಾ ಇದೆ ಅಂತಂದ್ರೆ ಅದರಲ್ಲಿ ಸ್ವಲ್ಪ ತಡೆ ಆಗುವಂತದ್ದಾಗಿರ್ಬೋದು, ಅದರಲ್ಲಿ ಕೆಲವೊಂದು ಲಾಸಸ್ ಆಗುವಂತದ್ದು ಕೂಡ ಆಗುತ್ತೆ. ಇನ್ನ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗದಲ್ಲಿ ಇರ್ತೀರಾ ಅವ್ರಿಗೂ ಕೂಡ ಮೇಲಧಿಕಾರಿಗಳಿಂದ ಸ್ವಲ್ಪ ಪ್ರೆಷರ್ ಬರುವಂತದ್ದಾಗಿರ್ಬೋದು, ಅಥವಾ ನೀವೇನಾದ್ರೂ ಕೆಲಸಗಳು ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಅದಕ್ಕೆ ದಂಡ ಬರುವಂತದ್ದಾಗಿರ್ಬೋದು, ಅಥವಾ ನೀವೇನಾದ್ರೂ ಗೌರ್ಮೆಂಟ್ ಜಾಬ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದು ಇಲಿಗಲ್ ಆಗಿ ಏನಾದ್ರೂ ನೀವು ಹಣಕಾಸನ್ನ ತಗೊಂತಿದ್ದೀರಾ ಅಂದ್ರೆ ಅದು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಳ್ಳೋದಂತಾಗಿರ್ಬೋದು, ಈ ರೀತಿ ಎಲ್ಲ ಆಗುವಂತ ಸಾಧ್ಯತೆಗಳಿರುತ್ತೆ. ದಯವಿಟ್ಟು ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ, ಸ್ವಲ್ಪ ಎಚ್ಚರವಾಗಿ ಕೆಲಸ ಮಾಡಿ. ಯಾವ್ದಾದ್ರು ಪೆಂಡಿಂಗ್ ವರ್ಕ್ ಇತ್ತು ಅಂದ್ರೆ ಆ ಕೆಲಸಗಳನ್ನ ಬೇಗ ಬೇಗ ಮುಗಿಸ್ಕೊಳ್ಳೋದ್ರಿಂದ ಬರೋ ನೆಗೆಟಿವಿಟಿನ ತಪ್ಪಿಸಬಹುದು. ಇನ್ನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ. ಕೆಲವೊಂದು ಚರ್ಮಕ್ಕೆ ಸಂಬಂಧಪಟ್ಟಿರುವಂತ ಕೆಲವು ಸಮಸ್ಯೆಗಳು ಬರ್ಬೋದು, ಅಥವಾ ಹೊಟ್ಟೆ ನೋವು, ತಲೆನೋವು, ಈ ರೀತಿ ಕೆಲವೊಂದು ಸಣ್ಣ ಸಣ್ಣ ಸಮಸ್ಯೆಗಳು ಕಾಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. BP ನಲ್ಲಿ ವೇರಿಯೇಷನ್ ಆಗುವಂತದ್ದಾಗಿರ್ಬೋದು. ಸೊ ಹಾಗಾಗಿ ಸಕಾಲಕ್ಕೆ ತಕ್ಕಂಗೆ ಸ್ವಲ್ಪ ನೀವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತ ಕೆಲವೊಂದು ಮೆಡಿಸಿನ್ಸ್ ನ ತಗೊಳ್ಳೋದಾಗಿರ್ಬೋದು, ಅಥವಾ ವ್ಯಾಯಾಮ ಮಾಡೋದು, ಅಥವಾ ಟೈಮ್ ಕರೆಕ್ಟ್ ಆಗಿ ಊಟ ಮಾಡೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬಹುದು. ಹಾಗೆ ನಿಮ್ಮ ಮಕ್ಕಳ ಆರೋಗ್ಯದಲ್ಲಾಗಿರ್ಬೋದು ಮತ್ತು ತಾಯಿಯ ಆರೋಗ್ಯದಲ್ಲಾಗಿರ್ಬೋದು ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ. ಸೊ ಅವ್ರ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂತದ್ದಾಗಿರ್ಬೋದು, ಅಥವಾ ಅವರಿಂದ ಮನಸ್ಸಿಗೆ ನಿಮ್ಗೆ ನೋವು ಆಗುವಂತದ್ದಾಗಿರ್ಬೋದು, ಈ ರೀತಿ ಎಲ್ಲ ಆಗುವಂತ ಒಂದು ಸಮಯ ಇದಾಗಿರುತ್ತೆ. ಸೊ ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ಒಳ್ಳೆ ಸುದ್ದಿಗಳೇ ಇದ್ರೂನು ಕೆಲವೊಂದು ಕೆಟ್ಟ ಸುದ್ದಿಗಳಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀವು ಆರೋಗ್ಯದ ಕಡೆ ಗಮನ ಕೊಡೋದ್ರಿಂದ ಆಗಿರ್ಬೋದು, ಅಥವಾ ನೀವು ಹಣಕಾಸಿನ ಕಡೆ ಸ್ವಲ್ಪ ಗಮನ ಕೊಡೋದ್ರಿಂದ, ಅಂದ್ರೆ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡೋದ್ರಿಂದ ಆಗಿರ್ಬೋದು, ಆಗುವಂತ ಕೆಲವು ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು. ಇನ್ನು ಈ ವಾರದಲ್ಲಿ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಆಗಿರ್ಬೋದು,
ಹಾಗೆ ಸೂರ್ಯನಿಗೆ ಬೆಳಗ್ಗೆ ಎದ್ದು ಅರ್ಘ್ಯ ಕೊಡೋದ್ರಿಂದನೂ ಕೂಡ ಬರುವಂತ ಎಲ್ಲ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಇನ್ನು ನಿಮ್ ಕೈನಲ್ಲಿ ಸಾಧ್ಯ ಆಗುವಷ್ಟು ಏನು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡೋದ್ರಿಂದನೂ ಕೂಡ ನಿಮಗ್ ಬರೋ ನೆಗೆಟಿವಿಟಿನ ತಪ್ಪಿಸ್ಕೋಬಹುದು. ಹಾಗೆ ದುರ್ಗಾದೇವಿ ಆರಾಧನೆನೂ ಕೂಡ ನೀವು ಮಾಡ್ಬೇಕಾಗಿ ಬರುತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಧನುಸ್ಸು ರಾಶಿಯವರಿಗೆ ನಿಮ್ಮ ಲಗ್ನಾಧಿಪತಿ ಅಥವಾ ರಾಶಾಧಿಪತಿ ಆಗಿರುವಂತಹ ಗುರುವಿನ ಸಂಚಾರ ಬಂದು ನಿಮ್ಗೆ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲವೊಂದು ಅನಿರೀಕ್ಷಿತ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಅಂದ್ರೆ ಕೆಲವೊಂದು ಧನಾಗಮ ಆಗೋದಾಗಿರ್ಬೋದು, ಅಥವಾ ಅದರಿಂದ ಕೆಲವೊಂದು ಲಾಸಸ್ ಆಗುವಂತದ್ದಾಗಿರ್ಬೋದು, ಅಥವಾ ದಿಢೀರ್ ಅಂತ ಏನೋ ನಿಮ್ಗೆ ಕೆಲವೊಂದು ಅಹಿತಕರ ಘಟನೆಗಳು ನಡೆಯುವಂತದ್ದು, ಆ ಸುದ್ದಿಗಳನ್ನ ಕೇಳೋದ್ರಿಂದ ಮನಸ್ಸಿಗೆ ಸ್ವಲ್ಪ ನೋವಾಗುವಂತದ್ದಾಗಿರ್ಬೋದು. ಹಾಗೆ ದಿಢೀರ್ ಅಂತ ಯಾವ್ದಾದ್ರು ನೀವು ಎಕ್ಸ್ಪೆಕ್ಟೇ ಮಾಡದೇ ಇರುವಂತ ಕಡೆಯಿಂದ ನಿಮ್ಗೆ ಹಣದ ಮೂಲಗಳು ಬರುವಂತದ್ದಾಗಿರ್ಬೋದು. ಈ ರೀತಿ ಎಲ್ಲ ಆಗುವಂತ ಒಂದು ಸಮಯ ಇದಾಗಿದೆ. ಹಾಗೆ ಈ ವಾರದಲ್ಲಿ ನಿಮ್ಗೆ ಕೆಲವೊಂದು ಏನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದಿನಲ್ಲಿ ಹಿನ್ನಡೆ ಆಗುವಂತದ್ದಾಗಿರ್ಬೋದು. ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕ್ಬೇಕಾಗುತ್ತೆ. ನೀವು ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟು ಒಳ್ಳೇದು ಅಂತಾನೆ ಹೇಳ್ಬೋದು. ಇನ್ನ ಹಣಕಾಸಿನ ವಿಷಯದಲ್ಲಿ ಅಂತ ನೋಡಕ್ ಹೋದಾಗ, ಹಣಕಾಸಿನ ವಿಷಯದಲ್ಲೂ ಸ್ವಲ್ಪ ತಡೆಗಳಾಗುವಂತದ್ದು, ನಿಮ್ಗೆ ಹಣಕಾಸು ಖಂಡಿತವಾಗ್ಲೂ ಬರುತ್ತೆ, ಆದ್ರೆ ಸ್ವಲ್ಪ ನಿಧಾನ ಆಗುವಂತದ್ದು, ತಡೆಗಳಾಗುವಂತದ್ದು, ನೀವು ಅನ್ಕೊಂಡಿದ್ದ ಸಮಯಕ್ಕೆ ನಿಮ್ಗೆ ಕರೆಕ್ಟ್ ಆಗಿ ಹಣಗಳು ಬರ್ದೇ ಇರುವಂತದ್ದು, ಈ ರೀತಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಖಂಡಿತವಾಗ್ಲೂ ಕಾಡುತ್ತೆ. ಇನ್ನ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಉತ್ತಮವಾದ ಸಮಯ ಅಂತಾನೆ ಹೇಳ್ಬೋದು. ಅದು ನಿಮ್ಗೊಂದು ಒಳ್ಳೆ ಅಭಿವೃದ್ಧಿ ಆಗುವಂತದ್ದು, ಒಳ್ಳೆ ಹೆಸರು ಬರುವಂತದ್ದು, ನೀವು ಮಾಡೋ ಕೆಲಸನ ಬೇಗ ಜನಗಳಿಗೆ ತಲುಪುವಂತದ್ದು, ಹೀಗೆಲ್ಲ ಒಂದು ಶುಭವಾದ ಒಂದು ಸುದ್ದಿ ಖಂಡಿತವಾಗ್ಲೂ ನೀವು ಕೇಳ್ಬೋದು. ಇನ್ನು ನಿಮ್ಮ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ. ತಾಯಿಯ ಆರೋಗ್ಯದಲ್ಲಿ ಏರಿಳಿತಗಳಾಗೋ ಸಾಧ್ಯತೆಗಳಿರುತ್ತೆ. ಇನ್ನು ಹಾಗೆ ಕೆಲವೊಂದು ನಿಮ್ಮ ತಂದೆಯ ಆರೋಗ್ಯದಲ್ಲೂ ಸ್ವಲ್ಪ ನಿಮ್ಗೆ ಏರಿಳಿತಗಳಾಗುವಂತ ಸಾಧ್ಯತೆಗಳಿರುತ್ತೆ. ಅದ್ರ ಕಡೆ ಒಂಚೂರು ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ. ಹಾಗೆ ನಿಮ್ದು ಯಾರೆಲ್ಲ ವಿದ್ಯಾರ್ಥಿಗಳದ್ದು ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ಏನು ಸಮಸ್ಯೆಗಳು ಖಂಡಿತವಾಗ್ಲೂ ಇರುತ್ತೆ. ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕ್ಬೇಕಾಗತ್ತೆ. ಆದ್ರೆ ಆರೋಗ್ಯದಲ್ಲಿ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ. ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದ್ರೆ ನಿಮ್ಗೆ ಹೊಟ್ಟೆಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ರಕ್ತದಲ್ಲಿ ಏರಿಳಿತಗಳಾಗಿರುವಂತದ್ದಾಗಿರ್ಬೋದು, ಅಥವಾ ಯಾರೆಲ್ಲ ಹೃದಯ ರೋಗಿಗಳು ಇರ್ತೀರಾ ಅವ್ರಿಗೆಲ್ಲ ಸ್ವಲ್ಪ ಅದು ಡೆವಲಪ್ಮೆಂಟ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಮಾನಸಿಕವಾಗಿ ಏನು ಖಿನ್ನತೆಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಧನುಸ್ಸು ರಾಶಿಯವರು ಸ್ವಲ್ಪ ಏನು ವ್ಯಾಪಾರ ಅಭಿವೃದ್ಧಿನಲ್ಲಿ ಒಂಚೂರು ಹಿನ್ನಡೆ ಇದ್ರೂ ಕೂಡ ಖರ್ಚು ಜಾಸ್ತಿ, ಅತಿಯಾದ ಖರ್ಚುಗಳಾಗುವಂತದ್ದು, ಗೌರ್ಮೆಂಟ್ ಇಂದ ನಿಮ್ಗೆ ಏನಾದ್ರು ಹಣಕಾಸಿನ ಒಂದು ಸಮಸ್ಯೆಗಳೇನಾದ್ರು ಇತ್ತು ಅಂತಂದ್ರೆ ಅದ್ರಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ವಾರದಲ್ಲಿ ನೀವು ಗುರುವಿನ ಯಥೇಚ್ಛವಾಗಿ ಗುರುಗೆ ಸಂಬಂಧಪಟ್ಟಿರುವಂತ ಒಂದು ಏನು ಹಳದಿ ಬಣ್ಣದ ವಸ್ತುಗಳನ್ನ ದಾನ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಹಳದಿ ಬಣ್ಣದ ಸಿಹಿನ ಗುರುವಾರ ದಾನ ಮಾಡೋದ್ರಿಂದ ಆಗಿರ್ಬೋದು, ಕಡ್ಲೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ಸ್ವಲ್ಪ ದಾನ ಮಾಡೋದ್ರಿಂದ ಆಗಿರ್ಬೋದು, ಬರುವಂತ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೋಬಹುದು. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ದಿವಸ ಹೋಗಿ ಬರೋದ್ರಿಂದ ಆಗಿರ್ಬೋದು, ಸ್ವಾಮಿಯ ಕುರಿತು ಕೆಲವೊಂದು ಜಪ ಮಾಡೋದ್ರಿಂದ ಆಗಿರ್ಬೋದು, ಆಗುವಂತ ಕೆಲವು ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು. ಹಣಕಾಸಿನ ಹರಿವು ಚೆನ್ನಾಗೇ ಇದ್ರೂ ಕೂಡ, ಬಿಸ್ನೆಸ್ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆದ್ರೂ ಕೂಡ ಅದು ಬರೋದು ಸ್ವಲ್ಪ ನಿಧಾನ ಆಗ್ಬೋದು, ಅಥವಾ ಅತಿಯಾದ ಖರ್ಚು ಜಾಸ್ತಿ ಆಗ್ಬೋದು. ಹಾಗಾಗಿ ಅದ್ರ ಕಡೆ ಒಂಚೂರು ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ, ಮಕರ ರಾಶಿಯವರಿಗೆ ನಿಮ್ಮ 7ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ನಿಮ್ಗೆ ನೋಡಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಂದು ಖುಷಿಯಾದ ವಾತಾವರಣ ಏನೋ ಇರುತ್ತೆ. ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಏನೇ ನೆಗೆಟಿವಿಟಿ ಬಂದ್ರೂ ಕೂಡ ಒಂದು ಸಂತೋಷಕರವಾಗಿರುವಂತ ವಾತಾವರಣ ನೀವು ಖಂಡಿತವಾಗ್ಲೂ ಎಂಜಾಯ್ ಮಾಡ್ಬೇಕಾಗಿ ಬರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನ ನೀವು ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು. ಅದಕ್ಕಾಗಿ ಜಾಸ್ತಿ ನೀವು ಫೈಟ್ ಮಾಡುವಂತದ್ದು, ಅದಕ್ಕೆ ಕೋಪ ಮಾಡ್ಕೊಂಡು ಇರುವಂತ ಸಮಯಗಳನ್ನ ವ್ಯರ್ಥ ಮಾಡ್ಕೊಳ್ದಿರಾ ಖುಷಿಯಾಗಿ ವಾತಾವರಣನ ಕಳಿಬೇಕು. ಅದರಿಂದ ನಿಮ್ಗೆ ಬರೋ ನೆಗೆಟಿವಿಟಿನ ತಪ್ಪಿಸ್ಕೋಬಹುದು. ಇನ್ನ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುವಂತದ್ದು, ಫಿನಾನ್ಷಿಯಲ್ ಸ್ಟೇಟಸ್ ಅಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗುವಂತದ್ದು, ಹೊಸ ಕೆಲ್ಸಗಳು ಬರುವಂತದ್ದಾಗಿರ್ಬೋದು, ಅಥವಾ ಅದರಿಂದ ನಿಮ್ಗೆ ಒಂದು ಒಳ್ಳೆ ಲಾಭ ಬರುವಂತದ್ದಾಗಿರ್ಬೋದು. ಈ ರೀತಿ ಎಲ್ಲ ಒಂದು ಶುಭವಾದ ಒಂದು ವಾರ ಅಂತಾನೆ ಹೇಳ್ಬೋದು. ಆದ್ರೆ ಮನೆಗೆ ಸಂಬಂಧಪಟ್ಟಿದ್ದಾಗೆ, ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಂಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಅದ್ರ ಕಡೆ ನೀವು ಒಂಚೂರು ಗಮನ ಕೊಡ್ಬೇಕಾಗುತ್ತೆ. ಅಂದ್ರೆ ನೀವು ಮನೆಗೆ ಸಂಬಂಧಪಟ್ಟಿದ್ದು ಏನಾದ್ರು ಮನೆ ದುರಸ್ತಿಗೋಸ್ಕರ ಖರ್ಚು ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಸಂಗಾತಿಗೋಸ್ಕರ ಸ್ವಲ್ಪ ಖರ್ಚು ಮಾಡೋದಾಗಿರ್ಬೋದು, ಅವ್ರ ಆರೋಗ್ಯಕ್ಕೋಸ್ಕರನೋ, ಅಥವಾ ಅವ್ರಿಗೆ ಅದನ್ನ ಉಡುಗೊರೆ ಕೊಡ್ಬೇಕು ಅಂತಾನೆ ಸ್ವಲ್ಪ ಯಥೇಚ್ಛವಾಗಿ ಖರ್ಚು ಮಾಡೋದಾಗಿರ್ಬೋದು. ಈ ರೀತಿ ಕೆಲವೊಂದು ಸಮಸ್ಯೆಗಳು ಬರೋ ಸಾಧ್ಯತೆಗಳಿರುತ್ತೆ. ಸೊ ಅದ್ರ ಕಡೆ ನೀವು ಒಂಚೂರು ಗಮನ ಕೊಡ್ಬೇಕಾಗಿ ಬರುತ್ತೆ. ಹಾಗೆ ನೀವೇನಾದ್ರೂ ಹೊರದೇಶದ ಪ್ರಯಾಣ ಏನಾದ್ರು ಮಾಡ್ತಾ ಇದ್ದೀರಾ ಅಂತಂದ್ರೆ, ಅಥವಾ ಹೊರದೇಶಕ್ಕೆ ಏನಾದ್ರು ಎಜುಕೇಶನ್ ಪರ್ಪಸ್ ಹೋಗ್ತಾ ಇದ್ದೀರಾ ಅಂದ್ರೆ ಒಂದು ಉತ್ತಮವಾದ ಸಮಯ ಅಂತಾನೆ ಹೇಳ್ಬೋದು. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿರ್ತೀರಾ, ವಿದ್ಯಾರ್ಥಿಗಳಿಗೆ ತುಂಬಾ ಶುಭವಾದ ವಾರ ಅಂತಾನೆ ಹೇಳ್ಬೋದು. ಈ ವಾರದಲ್ಲಿ ನೀವು ಏನೇ ಒಂದು ಎಜುಕೇಶನ್ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಾಗಿರ್ಬೋದು, ಅಥವಾ ಏನಾದ್ರು ಆಲ್ರೆಡಿ ಎಕ್ಸಾಮ್ ಬರ್ದಿದ್ರೆ ಅದ್ರಲ್ಲಿ ಒಂದು ಒಳ್ಳೆ ಮಾರ್ಕ್ಸ್ ತಗೊಳ್ಳುವಂತದ್ದಾಗಿರ್ಬೋದು, ಒಂದು ಖುಷಿಯಾದ ವಾತಾವರಣ ಖಂಡಿತವಾಗ್ಲೂ ಇರುತ್ತೆ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರಿಳಿತಗಳಾದ್ರೂ ಕೂಡ ಅದನ್ನ ಆಗಿಂದಾಗ್ಲೇ ಕೂಡ ನೀವು ಸುಧಾರಿಸ್ಕೊಳ್ಳುವಂತ ಒಂದು ಸಮಯ ಇದಾಗಿದೆ. ಇನ್ನ ಕುಟುಂಬದ ವಾತಾವರಣದಲ್ಲಿ ಆಗ್ಲೇ ಹೇಳ್ದಂಗೆ ತುಂಬಾ ಖುಷಿಯಾದ ಒಂದು ವಾತಾವರಣ ಇರುತ್ತೆ.
ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದ್ರೂ ಕೂಡ ಅದನ್ನ ನೀವು ಖಂಡಿತವಾಗ್ಲೂ ಸರಿ ಮಾಡ್ಕೊಂತೀರಾ. ಅಂದ್ರೆ ಕುಟುಂಬದಲ್ಲಿ ಕೆಲವು ದೊಡ್ಡ ವ್ಯಕ್ತಿಗಳದ್ದು ಒಂದು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ. ಏನಾದ್ರು ಆರೋಗ್ಯದಲ್ಲಿ ಏರುಪೇರುಗಳಾಗುವಂತ ಸಾಧ್ಯತೆಗಳಿರುತ್ತೆ. ಸೊ ಯಾರೇ ಸ್ವಲ್ಪನೇ ಒಂದ್ ಸ್ವಲ್ಪ ಹುಷಾರಿಲ್ಲ ಅಥವಾ ಸಣ್ಣ ಪುಟ್ಟ ತೊಂದರೆಗಳಾಗ್ತಾ ಇದೆ ಅಂತಂದ್ರೆ ಯಾವ್ದನ್ನು ನೆಗ್ಲೆಕ್ಟ್ ಮಾಡ್ದಿರಾ ಆಗಿಂದಾಗ್ಲೇ ತೋರಿಸ್ಕೊಳ್ಳೋದು ಉತ್ತಮ. ಚರ್ಮಕ್ಕೆ ಸಂಬಂಧಪಟ್ಟಿರುವಂತ ಕೆಲವು ಕಾಯಿಲೆಗಳು ಕಾಡುವಂತ ಸಾಧ್ಯತೆಗಳು ಇರುತ್ತೆ. ಸೊ ಯಾವ್ದನ್ನು ಕೂಡ ನೆಗ್ಲೆಕ್ಟ್ ಮಾಡ್ದಿರಾ ಅವಾಗಿಂದ ಅವಾಗ್ಲೇ ಅದನ್ನ ನೀವು ಸರಿ ಮಾಡ್ಕೊಳ್ಳೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ಮಕರ ರಾಶಿಯವರಿಗೆ ಸ್ವಲ್ಪ ಶುಭ ಸುದ್ದಿನೇ ಜಾಸ್ತಿ ಇದೆ ಅಂತ ಹೇಳ್ಬೋದು. ಖರ್ಚನ್ನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಬೇಕಾಗತ್ತೆ. ಅದು ಬಿಟ್ರೆ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆನೂ ಮತ್ತೆ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಕೆಲವು ದೊಡ್ಡ ವ್ಯಕ್ತಿಗಳ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಟ್ಕೊಂಡ್ರೆ ಈ ವಾರದಲ್ಲಿ ನಿಮ್ಗೆ ಆಗುವಂತ ನೆಗೆಟಿವಿಟಿನೆಲ್ಲ ನೀವು ತಪ್ಪಿಸ್ಕೊಬಹುದು. ಈ ವಾರ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಗುರುವಿನ ಆರಾಧನೆ ಮಾಡೋದ್ರಿಂದ, ಗುರುಗಳ ಧ್ಯಾನ ಮಾಡೋದ್ರಿಂದ ಕೂಡ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಹಾಗೆ ಶನೈಶ್ಚರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು, ನೀವು ಯಾವ್ದಾದ್ರು ಬಡವರಿಗೆ ನಿಮ್ ಕೈಲಿ ಸಾಧ್ಯ ಆಗುವಂತ ಏನಾದ್ರೂ ಆಹಾರ ಪದಾರ್ಥಗಳನ್ನ ದಾನ ಮಾಡೋದ್ರಿಂದ ಆಗಿರ್ಬೋದು, ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ ಆಗಿರ್ಬೋದು. ದುರ್ಗಾದೇವಿನ ನೀವು ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟು ನಿಮ್ಗೆ ಖಂಡಿತವಾಗೂ ಅಭಿವೃದ್ಧಿ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಯಾಕಂದ್ರೆ ನಿಮ್ಮ ಧನಸ್ಥಾನದಲ್ಲಿ ರಾಹು ಕುತ್ಕೊಂಡಿರೋದ್ರಿಂದ ರಾಹು ನಿಮ್ಗೆ ಯಥೇಚ್ಛವಾದ ಒಂದು ಹಣದ ಹರಿವು ಖಂಡಿತವಾಗ್ಲೂ ಕೊಡ್ತಾನೆ. ಹಾಗೆ ತೊಂದರೆನೂ ಕೂಡ ಅಷ್ಟೇ ಕೊಡ್ತಾನೆ. ಹಾಗಾಗಿ ಅನಿರೀಕ್ಷಿತ ಘಟನೆಗಳನ್ನ ನಡೆಯೋದ್ರಿಂದ ರಾಹುವಿನ ಆರಾಧನೆ ಜಾಸ್ತಿ ನೀವು ಮಾಡ್ಬೇಕಾಗಿ ಬರುತ್ತೆ. ಅದರಿಂದ ನೀವು ದುರ್ಗಾದೇವಿಯ ಆರಾಧನೆನ ಮಾಡ್ಬೇಕಾಗಿ ಬರುತ್ತೆ. ಪ್ರತಿದಿನ ಓಂ ದುಂ ದುರ್ಗಾಯ ನಮಃ ಅಂತ ಹೇಳ್ಕೊಳ್ಳೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಇನ್ನ ಕುಂಭರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಶನಿ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಹಣದ ಅರಿವು ತುಂಬಾ ಚೆನ್ನಾಗಿರುತ್ತೆ. ಮಾಡ್ತಿರೋ ವ್ಯಾಪಾರದಲ್ಲಿ ಒಂದು ಅಭಿವೃದ್ಧಿ ಖಂಡಿತವಾಗ್ಲೂ ಆಗ್ತಾ ಇರುತ್ತೆ. ಹಾಗೆ ಹಣಕಾಸಿನ ಒಂದು ಏನು ದುಪ್ಪಟ್ಟು ಆಗುವಂತದ್ದಾಗಿರ್ಬೋದು ಅಥವಾ ವ್ಯವಹಾರಗಳು ಡೆವಲಪ್ಮೆಂಟ್ ಆಗುವಂತದ್ದಾಗಿರ್ಬೋದು, ಈ ರೀತಿ ಎಲ್ಲ ಒಂದು ಶುಭ ಸುದ್ದಿನ ಖಂಡಿತವಾಗ್ಲೂ ನೀವು ನೋಡ್ತಾ ಇರ್ತೀರಾ. ಹಾಗೆ ನಿಮ್ಮ ಆರೋಗ್ಯದ ಕಡೆ, ಯಾಕಂದ್ರೆ ನಿಮ್ಮ ಲಗ್ನದಲ್ಲೇ ರಾಹು ಇರೋದ್ರಿಂದ ಎಲ್ಲಾನು ಯಥೇಚ್ಛವಾಗಿ ಕೊಡ್ತಾನೆ. ಅಂದ್ರೆ ನಿಮ್ಗೆ ಹಣಕಾಸಿನ ಅರಿವು ಜಾಸ್ತಿ ಕೊಡ್ತಾನೆ, ದಿಢೀರಂತ ಲಾಸಸ್ನು ಕೂಡ ಕೊಡ್ತಾನೆ. ಹಾಗೆ ಆರೋಗ್ಯದಲ್ಲಿ ಖಂಡಿತವಾಗ್ಲೂ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ. ಏನೇ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಕಂಡ್ರು ಕೂಡ ಅದನ್ನ ಆಗಿಂದಾಗ್ಲೇ ವೈದ್ಯರ ಹತ್ರ ಸಲಹೆ ತಗೊಳ್ಳೋದ್ರಿಂದ ಆಗಿರ್ಬೋದು, ಅಥವಾ ನೀವು ನಿಯಮಿತವಾದ ಒಂದು ಆಹಾರ ಮಾಡೋದಾಗಿರ್ಬೋದು, ಒಂದು ಟೈಮ್ ಕರೆಕ್ಟ್ ಆಗಿ ಎಲ್ಲಾನು ಫಾಲೋ ಮಾಡೋದ್ರಿಂದ ಬರೋ ನೆಗೆಟಿವಿಟಿನ ತಪ್ಪಿಸಬಹುದು. ನಿಮ್ಮ 7ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಸಂಸಾರದಲ್ಲಿ ವೈಮನಸ್ಯ ಬರುವಂತದ್ದಾಗಿರ್ಬೋದು, ಅಥವಾ ಒಂಟಿಯಾಗಿರ್ಬೇಕು ಅಂತ ನಿಮ್ಮ ಮನಸ್ಥಿತಿ ಬದಲಾವಣೆ ಆಗೋದಾಗಿರ್ಬೋದು, ಅಥವಾ ನಿಮ್ಮ ಸಂಗಾತಿಗೆ ಒಂಟಿಯಾಗಿರ್ಬೇಕು ಅಂತ ಒಂದು ಮನಸ್ಥಿತಿ ಬರುವಂತದ್ದಾಗಿರ್ಬೋದು. ಈ ರೀತಿ ಎಲ್ಲ ಕೆಲವೊಂದು ಅಹಿತಕರ ಘಟನೆಗಳು ಖಂಡಿತವಾಗ್ಲೂ ನಡೆಯುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆ ವಹಿಸ್ಕೊಳ್ಳೋದ್ರಿಂದ ಆಗಿ ಅಥವಾ ಮನೆ ಕುಟುಂಬದವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಬೆರೆಯೋದ್ರಿಂದ ಆಗಿರ್ಬೋದು ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೋಬಹುದು. ಇನ್ನ ನೀವೇನಾದ್ರು ಧರ್ಮ ಕಾರ್ಯಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಮಾಡುವಂತ ಒಂದು ಸಮಯ ಇದಾಗಿದೆ. ಅಥವಾ ಏನಾದ್ರು ಹೊಸ ಇನ್ವೆನ್ಷನ್ ನ ಕಲಿಬೇಕು, ಹೊಸ ಹೊಸ ಜ್ಞಾನಗಳನ್ನ ಪಡಿಬೇಕು ಅಂದ್ರೂ ಕೂಡ ಅದಕ್ಕೆ ಒಂದು ಉತ್ತಮವಾದ ಸಮಯ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಮನೆಯ ವಾತಾವರಣ ಹೇಗಿರುತ್ತೆ ಅಂತ ನೋಡಕ್ ಹೋದ್ರೆ ಆಗ್ಲೇ ನಾನು ಹೇಳ್ದಂಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದ್ರು ಕೂಡ ನೀವು ಅವ್ರ ಜೊತೆ ಹೇಗ್ ನಡ್ಕೊಂತೀರ ಅನ್ನೋದ್ರ ಮೇಲೆ ಎಲ್ಲಾನು ಕೂಡ ಡಿಪೆಂಡ್ ಆಗಿರುತ್ತೆ. ಇನ್ನ ವ್ಯವಹಾರದಲ್ಲಿ ಒಂದು ಅಭಿವೃದ್ಧಿ ಆಗುವಂತದ್ದಾಗಿರ್ಬೋದು, ಯಾವುದೇ ಕೆಟ್ಟ ದೃಷ್ಟಿಗಳು ನಿಮ್ಗೆ ಬಂದ್ರು ಕೂಡ ಅದನ್ನ ಜಯಿಸ್ಕೊಳ್ಳುವಂತ ಶಕ್ತಿ ನಿಮ್ಗಿರುತ್ತೆ. ಹಾಗೆ ನಿಮ್ಗೆ ಶತ್ರುಗಳ ಕಾಟಗಳು ಕೂಡ ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಯಾಕೆಂತಂದ್ರೆ ಗುರುವಿನ ಸಂಚಾರದಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುವಂತದ್ದಾಗಿರ್ಬೋದು, ಅಥವಾ ಯಾರೆಲ್ಲ ಮದ್ವೆಗೆ ಅಂತ ಹುಡುಕಾಡ್ತಿದ್ದೀರಾ ಅವರಿಗೆ ಸ್ವಲ್ಪ ಸಮಯಗಳು ಕೆಟ್ಟಿರೋದ್ರಿಂದ ಒಂದ್ ಸ್ವಲ್ಪ ಸಮಯಗಳ ನಂತರ ನೀವು ಮದ್ವೆ ಹುಡುಕಾಟಕ್ಕೆ ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಅದ್ರಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ. ಇನ್ನು ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ಕುಂಭರಾಶಿಯವರಿಗೆ ಎಲ್ಲಾ ರೀತಿಯೂ ಒಂದು ಶುಭವಾದ ವಾರ ಅಂತಾನೆ ಹೇಳ್ಬೋದು. ಆದ್ರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರುತ್ತೆ. ಹಾಗೆ ಸ್ವಲ್ಪ ಎಜುಕೇಶನ್ ಕಡೆ ಸ್ವಲ್ಪ ಜಾಸ್ತಿ ನೀವು ಪ್ರೆಷರ್ ಹಾಕ್ಬೇಕಾಗಿ ಬರುತ್ತೆ. ಸ್ವಲ್ಪ ಎಫರ್ಟ್ ಹಾಕಿ ಓದೋದ್ರಿಂದ ಬರೋ ನೆಗೆಟಿವಿಟಿನ ತಪ್ಪಿಸ್ಕೋಬಹುದು. ಒಳ್ಳೆ ಮಾರ್ಕ್ಸ್ ನ ಕೂಡ ನೀವು ಗೇನ್ ಮಾಡ್ಬೋದು. ಸೊ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡೋದ್ರಿಂದ ಆಗಿರ್ಬೋದು, ಹಣದ ವ್ಯವಹಾರ ಯಾರ ಜೊತೆಲಾದ್ರೂ ಮಾಡ್ತಿದ್ದೀರಾ ಅಂತಂದ್ರೆ ಅದಕ್ಕೆ ಕಾಗದ ಪತ್ರಗಳನ್ನ ಸ್ವಲ್ಪ ನೋಡ್ಕೊಂಡು ವ್ಯವಹಾರ ಮಾಡೋದ್ರಿಂದ ಬರೋ ನೆಗೆಟಿವಿಟಿನ ತಪ್ಪಿಸ್ಬೋದು. ನಿಮ್ಮ ಆರೋಗ್ಯದ ಕಡೆನೂ ಸ್ವಲ್ಪ ನೀವು ಗಮನ ಕೊಟ್ಕೋಬೇಕಾಗಿ ಬರುತ್ತೆ. ಇನ್ನು ಈ ವಾರದಲ್ಲಿ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಶನೈಶ್ಚರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು, ನಿಮ್ ಕೈನಲ್ಲಿ ಸಾಧ್ಯ ಆದಷ್ಟು ಬಡವ್ರ ಬಗ್ಗರಿಗೆ ದಾನ ಮಾಡೋದ್ರಿಂದ ಆಗಿರ್ಬೋದು ಆಗುವಂತ ನೆಗೆಟಿವಿಟಿನ ತಪ್ಪಿಸ್ಬೋದು. ಹಾಗೆ ದುರ್ಗಾದೇವಿಯ ಆರಾಧನೆ ಯಥೇಚ್ಛವಾಗಿ ರಾಹುವಿನ ಆರಾಧನೆ ಮಾಡೋದ್ರಿಂದ ನಿಮ್ಗೇನು ಆರೋಗ್ಯ ಸಮಸ್ಯೆಗಳೇನ್ ಬರುತ್ತೆ ಅಂತ ಹೇಳಿದ್ನಲ್ಲ ಅದರಿಂದ ಸ್ವಲ್ಪ ನೀವು ಸ್ವಲ್ಪ ಹುಷಾರಾಗ್ಬೋದು. ಹಾಗೆ ಗುರುವಿಗೆ ಸಂಬಂಧಪಟ್ಟಂಗೆ ಪ್ರತಿ ಗುರುವಾರದ ದಿವಸ ಕಡ್ಲೆಕಾಳಿಂದ ಮಾಡಿರುವಂತ ಖಾದ್ಯಗಳನ್ನ ಪ್ರತಿಯೊಬ್ಬರಿಗೂ ಹಂಚೋದ್ರಿಂದ ಆಗಿರ್ಬೋದು, ಅಥವಾ ದೇವರಿಗೆ ನೈವೇದ್ಯ ಮಾಡಿಸೋದ್ರಿಂದ ಆಗಿರ್ಬೋದು, ಅದರಿಂದನೂ ಕೂಡ ನಿಮ್ಗೆ ಒಂದು ಆಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬಹುದು. ಇನ್ನು ಮೀನರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಈ ವಾರದಲ್ಲಿ ಸ್ವಲ್ಪ ನಿಮ್ಗೆ ವ್ಯವಹಾರದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು ಸ್ವಲ್ಪ ಹಿನ್ನಡೆ ಇರ್ಬೋದು. ಆದ್ರೆ
ಶನಿಯ ನೇರ ಸಂಚಾರದ ನಂತರ ಸ್ವಲ್ಪ ನಿಮ್ಗೆ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ನಿಮ್ಮ ಏನು ವ್ಯವಹಾರದಲ್ಲಿ ಒಂದ್ ಸ್ವಲ್ಪ ಏನು ಹಿನ್ನಡೆ ಆಗೋದಾಗಿರ್ಬೋದು, ಅಥವಾ ಚೆನ್ನಾಗಿ ಬಿಸ್ನೆಸ್ ಆದ್ರೂ ಕೂಡನು, ವ್ಯಾಪಾರ ಚೆನ್ನಾಗ್ ಆದ್ರೂ ಕೂಡನು ಅದ್ರಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಆಗುವಂತದ್ದು, ಅನಿರೀಕ್ಷಿತವಾದ ಖರ್ಚುಗಳು ನಿಮ್ಗೆ ಎದುರಾಗುವಂತದ್ದು, ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ ಈ ಖರ್ಚುಗಳು ನಮಗ್ ಬರುತ್ತೆ ಅಂತ, ಆ ರೀತಿಯಾದ ಖರ್ಚುಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದ್ರ ಕಡೆ ಒಂಚೂರು ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ. ಅನವಶ್ಯಕವಾದ ಖರ್ಚುಗಳನ್ನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಬೇಕಾಗಿ ಬರುತ್ತೆ. ಹಾಗೆ ಗುರುವಿನ ಸಂಚಾರದಿಂದ ಈ ವಾರದಲ್ಲಿ ನೀವು ಅನ್ಕೊಂಡಿರುವಂತ ಕೆಲಸಗಳನ್ನ ನೀವು ಮಾಡ್ಬೋದಾಗಿರುತ್ತೆ. ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವ್ರಿಗೆ ಒಂದು ಮದುವೆ ಯೋಗ ಬರುವಂತ ಒಂದು ಸಮಯ ಇದಾಗಿರುತ್ತೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವ್ರಿಗೂ ಕೂಡ ಒಂದು ಕಂಕಣ ಬಲ ಕೂಡುವಂತ ಒಂದು ಸಮಯ ಆಗಿರುತ್ತೆ. ಇನ್ನು ಯಾರೆಲ್ಲ ಪ್ರೇಮಿಗಳಿದ್ದೀರಾ ಮತ್ತೆ ದಂಪತಿಗಳಲ್ಲೂ ಕೂಡ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂತ ಒಂದು ಸಮಯ ಅಂತಾನೆ ಹೇಳ್ಬೋದು. ದಂಪತಿಗಳಲ್ಲಿ ಒಂದು ಖುಷಿಯಾದ ವಾತಾವರಣ ಇರುತ್ತೆ. ಮನೆಯಲ್ಲಿ ಕುಟುಂಬದಲ್ಲಿ ಒಂದು ಖುಷಿಯಾದ ವಾತಾವರಣ ಇರುತ್ತೆ. ಒಂದು ಶುಭ ಕಾರ್ಯಗಳನ್ನ ಮಾಡೋದಾಗಿರ್ಬೋದು. ಈ ರೀತಿ ಎಲ್ಲ ಒಂದು ಶುಭವಾದ ವಾತಾವರಣ ಅಂತಾನೆ ಹೇಳ್ಬೋದು. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಥಿಗಳಿಗೂ ಕೂಡ ಒಂದು ಶುಭ ಸಮಯ ಅಂತಾನೆ ಹೇಳ್ಬೋದು. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅವ್ರಿಗೆ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ನೀವು ಏನು ಓದ್ತಿದ್ದೀರೋ ಅದು ಖಂಡಿತವಾಗ್ಲೂ ತಲೆಗತ್ತುವಂತದ್ದಾಗಿರ್ಬೋದು, ಅಥವಾ ಒಳ್ಳೆ ಎಕ್ಸಾಮ್ಸ್ ಗಳನ್ನ ಬರೆದು ಒಳ್ಳೆ ಮಾರ್ಕ್ಸ್ ನ ತಗೊಳ್ಳುವಂತದ್ದಾಗಿರ್ಬೋದು. ಈ ತರದೆಲ್ಲ ಒಂದು ಶುಭವಾದ ಸಮಯ ಖಂಡಿತವಾಗ್ಲೂ ಈ ವಾರದಲ್ಲಿ ನಿಮ್ಗಿರುತ್ತೆ. ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ಸ್ವಲ್ಪ ಮೀನ ರಾಶಿಯವರಿಗೆ ಈ ಸಮಯದಲ್ಲಿ ಸ್ವಲ್ಪ ಶುಭವಾದ ಸಮಯನೇ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗುರುವಿನ ಪ್ರಭಾವದಿಂದ ಕೆಲವೊಂದು ಶುಭ ಸುದ್ದಿಗಳು ಖಂಡಿತವಾಗ್ಲೂ ನಿಮ್ಗೆ ಸಿಗ್ತಿದೆ. ಖರ್ಚನ್ನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಒಳಿತು. ಇನ್ನ ಯಾರೆಲ್ಲ ಹೊರದೇಶದ ಪ್ರಯಾಣ ಮಾಡ್ತಾ ಇದ್ದೀರಾ ಅಂತೀರಾ ಅವ್ರಿಗಂತೂ ಖಂಡಿತವಾಗ್ಲೂ ಶುಭವಾದ ಸಮಯ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಎಜುಕೇಶನ್ ಪರ್ಪಸ್ ಹೋಗೋದಾಗಿರ್ಬೋದು, ಅಥವಾ ನೀವೇ ಒಂದು ಸುಮ್ನೆ ನೋಡ್ಕೊಂಡ್ ಬರೋಣ ಅಂತ ಹೊರಗಡೆ ಹೋಗೋದಾಗಿರ್ಬೋದು. ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಒಂದು ಬರುವಂತ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಆ ರೀತಿ ಏನಾದ್ರು ಹೊರದೇಶಕ್ಕೆ ಹೋಗ್ಬೇಕು ಅನ್ನೋ ಪ್ಲಾನಿಂಗ್ಸ್ ಏನಾದ್ರು ಇತ್ತು ಅಂದ್ರೆ ಅದನ್ನ ಖಂಡಿತವಾಗ್ಲೂ ಈ ವಾರದಲ್ಲಿ ನೀವು ನೆರವೇರಿಸ್ಕೊಬಹುದು. ಇನ್ನ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡ್ರು ಕೂಡ ಅಂತ ಮೇಜರ್ ಆಗಿ ಏನು ಅಂತ ಪ್ರಾಬ್ಲಮ್ಸ್ ಆಗೋದಿಲ್ಲ. ಹಾಗಾಗಿ ಖುಷಿ ಪಡುವಂತ ವಿಷಯ ಅಂತಾನೆ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ಮೀನ ರಾಶಿಯವರಿಗೆ ಈ ವಾರದಲ್ಲಿ ಕೆಲವೊಂದು ಶುಭ ಸುದ್ದಿಗಳೇ ಇದೆ. ಸೊ ನೀವು ಈ ವಾರದಲ್ಲಿ ಏನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ನೀವು ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಪ್ರತಿ ಬುಧವಾರದ ದಿವಸನೋ ಅಥವಾ ಶುಕ್ರವಾರದ ದಿವಸನೋ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಣ್ಣದ ಹೂಗಳನ್ನ ಅರ್ಪಿಸಿ ದೇವಿಯನ್ನ ಪ್ರಾರ್ಥನೆ ಮಾಡಿ ಬರೋದ್ರಿಂದ ಬರೋ ನೆಗೆಟಿವಿಟಿನ ತಪ್ಪಿಸ್ಕೋಬಹುದು. ಹಾಗೆ ಶನೇಶ್ವರನ ಧ್ಯಾನ ಮಾಡೋದಾಗಿರ್ಬೋದು, ಅಥವಾ ಬಡವ್ರ ಬಗ್ಗರಿಗೆ ದಾನ ಧರ್ಮ ಮಾಡೋದ್ರಿಂದನೂ ಕೂಡ ನಿಮ್ಗೆ ಆಗುವಂತ ಎಲ್ಲ ಕೆಲವು ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೋಬಹುದು. ಈಗ ಹೇಳಿರುವಂತ ಫಲಾನುಫಲಗಳು ಸಾಧಾರಣ ಫಲಗಳಾಗಿದ್ದು, ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡ್ಕೊಬೇಕಾಗತ್ತೆ. ಯಾಕೆ ಅಂತಂದ್ರೆ ಅದರಲ್ಲಿ ಇರುವಂತ ನಿಮ್ಮ ಗ್ರಹಗಳ ಸ್ಥಾನದ ಮೇಲೆ ನಿಮ್ಮ ಏನು ಫಲಗಳು ಕೂಡ ಬದಲಾಗುವಂತ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕಗಳನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡು ತದನಂತರ ನೀವು ಎಲ್ಲಾನು ರೆಮಿಡಿಗಳನ್ನ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆಲ್ಲ ಒಂದು ಶುಭ ಸುದ್ದಿನೇ ಸಿಗುತ್ತೆ ಅಂತಾನೆ ಹೇಳ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೊಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ತಿಳ್ಕೊಬಹುದು. ಹಾಗೆ ನಮ್ಮಲ್ಲಿ ಸಿಗುವಂತಹ ಕೆಲವು ಕ್ರಿಸ್ಟಲ್ಸ್ ಗಳನ್ನ ಹಾಕೊಳ್ಳೋದ್ರಿಂದನೂ ಕೂಡ ನಿಮ್ಗೆ ಏನಾದ್ರೂ ನಿಮ್ಮ ಜೀವನಕ್ಕೆ ನಿಮ್ಮ ಅಭಿವೃದ್ಧಿ ಆಗೋದಕ್ಕಾಗಿರ್ಬೋದು, ಅಥವಾ ಏನೋ ನೆಗೆಟಿವಿಟಿ ಇದೆ ಅಂದ್ರೆ ಅದಕ್ಕೆ ಸರಿ ಮಾಡ್ಕೊಳಕ್ಕಾಗಿರ್ಬೋದು, ಅದಕ್ಕೆ ಖಂಡಿತವಾಗ್ಲೂ ನಿಮ್ಗೆ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ವಾರದ ಫಲಾನುಫಲಗಳು. ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ. ಮುಂದಿನ ವಾರದ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.